Dear friends, welcome to Janaki Tutorials. Today we will discuss about KSET 2023 paper 1 question paper with solved and with explanation and related these notes I will share in the Telegram group. ಸೊ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ಯೂಟ್ಯೂಬ್ ಚಾನಲ್ನಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಲಿಂಕ್ನ ಹಾಕಿರ್ತೀನಿ. ಸೊ ಜಾಯಿನ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬರೀ ಫ್ರೆಂಡ್ಸ್ ನೋಡ್ತಾ ಹೋಗೋಣ. KSET 2023 ಪೇಪರ್ 1. ಓಕೆ, ಸಿ ದ ಫಸ್ಟ್ ಕ್ವಶನ್. Cartagena Protocol on Biosafety is a part of which of the following protocols? Option A, Montreal Protocol, Paris Agreement, Kyoto Protocol, Convention on Biological Diversity. The answer ನೋಡೋಣ. See here. Montreal Protocol. So before of that answer is D. ಏನಂದರೆ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತ. ನೋಡ್ತಾ ಹೋಗೋಣ, ಒಂದೊಂದೇ ಆಪ್ಷನಿಂದ ಎಕ್ಸ್ಪ್ಲನೇಷನ್ನ ನೋಡ್ತಾ ಹೋಗ್ರಿ. ಸೊ ಏನಿದೆ ನೋಡ್ರಿ, ಓದ್ಕೊಳ್ರಿ. ಯಾಕೆಂದರೆ ನಾವು ಕ್ವಶನ್ ಪೇಪರ್ ಏನೋ ಸಾಲ್ವ್ ಮಾಡ್ತೀವಿ ಹೆಂಗೆ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಈ ಕ್ವಶನ್ನ ಓದೋದು, ಇಷ್ಟು ಕ್ವಶನ್ನ ಓದ್ಬಿಟ್ಟು ಏನು ಮಾಡೋದು, ಓಕೆ ನೆಕ್ಸ್ಟ್ ಆನ್ಸರ್ ನೋಡೋದು ಯಾವುದು ಅಂಥೇಳಿ. ಓಕೆ ಡಿ ಇದೆ, ಹಾಗಂದ್ರೆ ಡಿ ಈಸ್ ಅ ಆನ್ಸರ್. ಯಾವುದು? ಕನ್ವೆನ್ಷನಲ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತಂದು ಹೇಳಿ. ಬಟ್ ನಾವು ಇನ್ ಡೀಟೇಲಾಗಿ ಡೆಪ್ತಾಗಿ ಓದಲ್ಲ, ಅದಕ್ಕೆ ನಮಗೆ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ಬರೋದು. ಏನು ಮಾಡಬೇಕು, ಒಂದು ಕ್ವಶನ್ ನಾವು ಓದಿದ್ವಾ, ಸೊ ನೆಕ್ಸ್ಟು A B C D ಆನ್ಸರ್ ಯಾವುದಾದ್ರೂ ಒಂದು ಆಪ್ಷನ್ ಇರುತ್ತೆ, ಬಟ್ ನಾವು ಈ 4 ಆಪ್ಷನ್ ಬಗ್ಗೆ ಡೀಟೇಲಾಗಿ ತಿಳ್ಕೋಬೇಕು. ಸೊ ಡೀಟೇಲಾಗಿ ತಿಳ್ಕೊಂಡಾಗ ನೆಕ್ಸ್ಟ್ ಎಕ್ಸಾಮಲ್ಲಿ ಏನು ಮಾಡ್ಬೋದು, ಈ ಕಾನ್ಸೆಪ್ಟನ್ನು ಅವರು ಫೋಕಸ್ ಮಾಡಿದರು ಅಂದರೆ ಇದೇ ಕ್ವಶನ್ನ ಅವರು ಕೇಳಲ್ಲ, ಹೌದಾ? ಬೇರೆ ಬೇರೆ ಕ್ವಶನ್ಸ್ನ ಕೇಳ್ತಿರ್ತಾರೆ. ಬೇರೆ ಬೇರೆ ಕ್ವಶನ್ಸು ಅಂದರೆ ಇದ್ರ ರಿಲೇಟೆಡ್ಡೇ ಇರ್ಬೋದು, ಹೌದಾ? ಸೊ ಅದಕ್ಕೆ ಏನು ಮಾಡಬೇಕು, ಯಾವುದಾದ್ರೂ ಕ್ವಶನ್ಸ್ನ ರೀಡ್ ಮಾಡಿದರೆ ನಾವೇನು ಮಾಡಬೇಕು, ಈ 4 ಆಪ್ಷನ್ಸ್ನು ಅನಲೈಸ್ ಮಾಡ್ಕೊತ ಓದಬೇಕು. ಸೊ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿದ್ದೀನಿ. ಸೊ ಅದಕ್ಕೆ ಹೇಳಿದ್ದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಇದರದ್ದು PDF ಅವ್ರ ಫೋಟೋಸು ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನಲ್ಲಿ ಹಾಕಿರ್ತೀನಿ. ಓಕೆನಾ? ಡಿ ಈಸ್ ಅ ಆನ್ಸರ್, ದಟ್ ಈಸ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಓಕೆ, ನೆಕ್ಸ್ಟ್ ಕ್ವಶನ್. 2 statements are given below. One is labeled as assertion and other one is labeled as reason. Choose the correct code for your answer. ಸಿ, ಇವರಂದರೆ ಒಂದು ಅಸರ್ಷನ್ ಇದೆ, ಇನ್ನೊಂದು ರೀಸನ್ ಇದೆ. ಓಕೆನಾ? ಸೊ ಈ ಅಸರ್ಷನ್ಗೆ ಇದು ರೀಸನ್ ಆಗಬೇಕು, ಹಾಗೆ ಆಪ್ಷನ್ಸ್ನು ಕೊಟ್ಟಿರ್ತಾರೆ. ಏನು ರೈಟಾ ರಾಂಗಾ ಅಂತ ನಾವು ಹೇಳಬೇಕು. ಏನು ಹಾಗಾದರೆ, ಲೇಕ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಮೋರ್ ಸಸ್ಪೆಕ್ಟೆಬಲ್ ಟು pollution than rivers. Water in lakes may take decades to be replaced. Right? ಸೊ ಹಾಗಾದರೆ ಇವೆರಡು ಆಪ್ಷನ್ ರೈಟಾ, ಆರ್ ಇದರಲ್ಲಿ 1 ರಾಂಗು 1 ರೈಟಾ? ಫಸ್ಟ್ ಈಸ್ ಅಸರ್ಷನ್, ನೆಕ್ಸ್ಟ್ ಈಸ್ ರೀಸನ್. ಸೊ ಬೋತ್ ಆರ್ ರೈಟ್ ಆರ್ ರಾಂಗ್? ನೋಡೋಣ ಆನ್ಸರ್. ಆನ್ಸರ್ ಈಸ್ ಎ. ಏನಿದೆ, ಬೋತ್ A ಆ್ಯಂಡ್ R ಆರ್ ಕರೆಕ್ಟ್ ಆ್ಯಂಡ್ R ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಟು A ಅಂತಂದು ಹೇಳಿದೆ. ಓಕೆನಾ? ಸೊ ಆನ್ಸರ್ ಡೀಟೇಲ್ಸ್ ಇದೆ, ಏನಕ್ಕೆ ಏನೇ ಆನ್ಸರು ಅಂತಂದು ಹೇಳಿ ನೋಡ್ಕೊಳ್ರಿ. ನೆಕ್ಸ್ಟ್, ಮೀಥೇನ್ ಅ ಗ್ರೀನ್ ಹೌಸ್ ಗ್ಯಾಸ್ ಈಸ್ ಎಮಿಟೆಡ್ ಫ್ರಮ್. ಮೀಥೇನ್ ಈಸ್ ಎಮಿಟೆಡ್ ಫ್ರಮ್ ಅಂತ ಹೇಳಿ ಕ್ವಶನ್ ಇದೆ, ಹೌದಾ? ಸೊ ಆಪ್ಷನ್ ಎ ಈಸ್ ಲ್ಯಾಂಡ್ ಫಿಲ್ಸ್, ಕನ್ಸ್ಟ್ರಕ್ಷನ್ ಪ್ರೈಸ್, ವೆಟ್ಲ್ಯಾಂಡ್ಸ್, ಇ ವೇಸ್ಟ್, ಹೌದಾ? ಸಿ ಯಾವುದಾಗ್ಬೋದು ಆನ್ಸರು? Answer is 3. That is 1 and 3 are the right. Landfills and wetlands are the right. Okay, next question. ಸೊ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ನೀಡಿದ್ದೀನಿ, ಓದ್ಕೊಳ್ರಿ. ದೆನ್ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್. ಹಿಸ್ಟೋಸಾಲ್ಸ್, ಆ್ಯಂಡಿಸಾಲ್ಸ್, ಜೆಲಿಸಾಲ್ಸ್, ಆ್ಯರಿಡಿಸಾಲ್ಸ್ ಅಂತ ಹೇಳಿ, ಹೌದಾ? ಸೊ ಸಾಯಿಲ್ ರಿಲೇಟೆಡ್ ಕ್ವಶನ್ ಇದು. ಸೊ ಆನ್ಸರ್ ಈಸ್ ಎ. Histosols are the characterized by the soils with the thick
upper layer organic matter, then soil order consisting of soils with thick upper layer of organic matters. ಸೊ ಇದರ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿದ್ದೀನಿ, ಓದ್ಕೊಳ್ರಿ. ಓಕೆ, ನೆಕ್ಸ್ಟ್ ಕ್ವಶನ್, ಫಿಫ್ತ್ ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್? ಓಕೆನಾ. ಸೆಂಟರ್ ಆಫ್ ಫಾರ್ ಎಕೋಲಜಿಕಲ್ ಸೈನ್ಸ್ ಇದೆ ಬೆಂಗಳೂರು, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಡೆಹ್ರಾಡೂನ್, ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕೋಲ್ಕತ್ತಾ, ಗೋವಿಂದ್ ಬಾಲಾಪಾಂತ್ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯ ಎನ್ವಿರಾನ್ಮೆಂಟ್ ಅಲ್ಮೋರಾ. ಸೊ ಆನ್ಸರ್ ಈಸ್ ಸಿ. ಸಿ ಇಸ್ ನಾಟ್ ಕರೆಕ್ಟ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕೋಲ್ಕತ್ತಾದಲ್ಲಿಲ್ಲ. ಓಕೆನಾ. ಸೊ ಅದು ಆ್ಯಕ್ಚುಲಿ ಇರೋದು ಇನ್ಕರೆಕ್ಟು. ಸೊ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಈಸ್ ಆ್ಯಕ್ಚುಲಿ ಲೊಕೇಟೆಡ್ ಇನ್ ಭೋಪಾಲ್, ನಾಟ್ ಅ ಕಲ್ಕತ್ತಾ. ಓಕೆನಾ. ಸಿ, ಇಲ್ಲಿದೆ ಎಲ್ಲ ಎಕ್ಸ್ಪ್ಲನೇಷನ್ನು, ನೋಡ್ಕೊಳ್ರಿ. ಓಕೆನಾ. ನೆಕ್ಸ್ಟ್ ಕ್ವಶನ್. Which ancient of learning is often considered the world's first university and was located in present-day Bihar? So which is ancient center? All these options. ನೋಡೋಣ ಆನ್ಸರ್ನ. ಓಕೆ, ಸಿ ಎ, ನಲಂದಾ ಯೂನಿವರ್ಸಿಟಿ ಇನ್ ಬಿಹಾರ್. ಓಕೆನಾ. ನೆಕ್ಸ್ಟ್ ಕ್ವಶನ್. What is the primary focus of Oriental learning programs in India? ಸೊ ಆಪ್ಷನ್ 4 ಇದ್ದಾವೆ, ನೋಡ್ರಿ ಯಾವುದಾಗ್ಬೋದು ಆಪ್ಷನ್ನು. ನೋಡೋಣ. ಆನ್ಸರ್ ಈಸ್ ಬಿ, ದಟ್ ಈಸ್ ಪ್ರಿಸರ್ವಿಂಗ್ ಟ್ರೆಡಿಷನಲ್ ಆರ್ಟ್ಸ್ ಆ್ಯಂಡ್ ಕಲ್ಚರ್. ಸೊ ಪ್ರೈಮರಿ ಫೋಕಸ್ ಆನ್ Oriental learning program is preserving traditional art and culture. Next question. Which among the following cannot be stand-alone institutions of higher education? Cannot be stand-alone institutions of higher education. Affiliated college, business schools, nursing, polytechnics. So the answer is option number A. Affiliated colleges are not be stand-alone institutions of higher education. Okay, next question. A university that shares learning resources with universities can be described as. A university that shares a learning resources with universities can be described as. See the answer, that is C, Meta University. Okay, see the explanation. Next question. NAC is a or an recognizing body, accrediting body, affiliating body, auditing body. So ಏನು NAC ಅಂದರೆ ಆಪ್ಷನ್ ನಂಬರ್ ಬಿ, accrediting body. ಸೊ ಏನು NAC is a ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಯೇಷನ್ ಕೌನ್ಸಿಲಿಂಗ್ ಅಂತ. ಓಕೆನಾ. ಸೊ ದಟ್ ಈಸ್ ಅಕ್ರಿಡಿಯೇಟಿಂಗ್ ಬಾಡಿ. ಓಕೆ. ನೆಕ್ಸ್ಟ್ ಕ್ವಶನ್. ಐಡೆಂಟಿಫೈ ದ ಕಾಂಬಿನೇಷನ್ ಆಫ್ 3 ಮೇನ್ ಆಸ್ಪೆಕ್ಟ್ಸ್ ಆಫ್ pupil learning which are important for effective teaching from the following and select the correct code ಅಂತ ಹೇಳಿದೆ. ಕರೆಕ್ಟಾ. ದೆನ್ ಏನಿದೆ ಕೋಡ್ಸ್ ಯಾವ್ಯಾವಿದ್ದಾವೆ? ಪುಪಿಲ್ ಅಟೆಂಡಿಂಗ್ ಟು ದ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್, ಅಪ್ರೋಪ್ರಿಯೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್, ಟೀಚರ್ ಕಂಟ್ರೋಲಿಂಗ್ ದ ಪುಪಿಲ್ಸ್, ಪುಪಿಲ್ ರೆಸ್ಪೆಕ್ಟಿವ್ ಟು ದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ 4 ಆಪ್ಷನ್ಸ್ ಇದ್ದಾವೆ. ನೋಡಿರಿ, 4 ಆಪ್ಷನ್ಸ್ ಒಳಗಡೆ ಯಾವ ಆಪ್ಷನ್ ರೈಟ್ ಆಗ್ಬೋದು? ಏನಿದೆ ಕ್ವಶನ್ನು? ಐಡೆಂಟಿಫೈ ದ ಕಾಂಬಿನೇಷನ್ ಆಫ್ 3 ಮೇನ್ ಆಸ್ಪೆಕ್ಟ್ಸ್ ಆಫ್ ಪುಪಿಲ್ ಲರ್ನಿಂಗ್ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ಎಫೆಕ್ಟಿವ್ ಟೀಚಿಂಗ್ ಫ್ರಮ್ ದ ಫಾಲೋವಿಂಗ್ ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಕೋಡ್. ಅಂದ್ರೆ ಎಫೆಕ್ಟಿವ್ ಟೀಚಿಂಗ್ ಥ್ರೂ
3 ಕಾಂಬಿನೇಷನ್ಸು ಪುಪಿಲ್ಸ್ ಅಂದರೆ ಸ್ಟೂಡೆಂಟ್ಸ್ಗೆ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿರ್ತವೆ, ಅಂದರೆ ಲರ್ನಿಂಗಿಗೆ ಹೆಲ್ಪ್ ಆಗುತ್ತೆ ಅಂತ. ನೋಡೋಣ ಆನ್ಸರ್ ಈಸ್ ಬಿ. B is the answer. 1, 2 and 4th. Pupil attending to learning experiences, then appropriate learning experience, pupil receptive to the learning experience. ಈ 3 ಏನಿದಾವಲ್ಲ ಇವು ಇಂಪಾರ್ಟೆಂಟ್. ಟೀಚರ್ ಕಂಟ್ರೋಲಿಂಗ್ ದ ಪುಪಿಲ್ ಈಸ್ ನಾಟ್ ಅ ಮೇನ್ ಆಸ್ಪೆಕ್ಟ್ ಆಫ್ ಅಕಾರ್ಡಿಂಗ್ ಟು ದ ಪುಪಿಲ್ಸ್. ಓಕೆ, ಸೊ ಆನ್ಸರ್ ಈಸ್ ಬಿ. ಸೊ ಇನ್ ಡೀಟೇಲ್ಡ್ ಸೊಲ್ಯೂಷನ್ನ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅಂದರೆ ಇಷ್ಟು 50 ಕ್ವಶನ್ಸು ಆದಮೇಲೆ ನಾನು ಅಪ್ಲೋಡ್ ಮಾಡ್ತೀನಿ ಒಂದು PDF. ಸೊ ಅದರಲ್ಲಿ ನೀವು ನೋಟ್ಸ್ನ ರೆಫರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಇನ್ಸ್ಟಿಟ್ಯೂಷನ್ ವಿಚ್ ಈಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಫೆಷನಲ್ ಗ್ರೋತ್ ಆಫ್ ಟೀಚರ್ಸ್ ಇನ್ ಇಂಡಿಯಾ. NAC, TCL, CSIR, EMMRC. ಸೊ ಏನಂದರೆ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಫೆಷನಲ್ ಗ್ರೋತ್ ಆಫ್ ದ ಟೀಚರ್ಸಿಂದು ಗ್ರೋತಿಗೆ, ಪ್ರೊಫೆಷನಲ್ ಗ್ರೋತಿಗೆ ಯಾವುದು ಇನ್ಸ್ಟಿಟ್ಯೂಷನ್ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ದಟ್ ಈಸ್ ಆಪ್ಷನ್ ನಂಬರ್ ಬಿ. TLC. TLC ಅಂದರೆ ಏನು? TLC ಮೀನ್ಸ್ ಟೀಚಿಂಗ್ ಲರ್ನಿಂಗ್ ಸೆಂಟರ್ ಅಂತ. ಸೊ ಇನ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಎಲ್ಲ ನಾನು ಇಲ್ಲಿ ಕೊಟ್ಟಿದ್ದೀನಿ. ಟೆಲಿಗ್ರಾಮ್ಗೆ ತಪ್ಪದೆ ಜಾಯ್ನ್ ಆಗಿ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆಲ್ಲ ಡೀಟೇಲಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆ್ಯಂಡ್ PDFs ಎಲ್ಲ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಸಿಗ್ತವೆ. ಓಕೆನಾ? ಟೀಚಿಂಗ್ ಲರ್ನಿಂಗ್ ಸೆಂಟರ್. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ವಯಂಪ್ರಭಾ. ಸ್ವಯಂಪ್ರಭಾ ಮೇಲೆ ರಿಪೀಟೆಡ್ ಕ್ವಶನ್ಸ್ ಇದ್ದಾವೆ, ಸ್ವಲ್ಪ ಇನ್ ಡೀಟೇಲ್ ಆಗಿ ಅದನ್ನ ಓದ್ಕೊಳ್ರಿ. ಆಪ್ಷನ್ ನಂಬರ್ ಎ, ಗ್ರೂಪ್ ಆಫ್ DTH ಚಾನಲ್, ಕ್ವಾಲಿಟಿ ಲರ್ನಿಂಗ್ ರಿಸೋರ್ಸಸ್, 24/7 accessibility, ನಾಟ್ ಅ ಪ್ಲ್ಯಾಟ್ಫಾರ್ಮ್ ಆಫ್ MOOC. ಸೊ MOOC ಏನಿದೆ ಅಲ್ಲ, ಇದು ಇಂಪಾರ್ಟೆಂಟು. ಸೊ ಎವ್ರಿ ಟೈಮ್ ಈ ಥರ ಈ ಟಾಪಿಕ್ ಬೇಸ್ ಮೇಲೆ ಕ್ವಶನ್ಸ್ನ ಕೇಳಿದ್ರೆ, ಆ್ಯಂಡ್ ನೆಟ್ಟಲ್ಲಿ ಕೂಡ ನೀವು ಅಂದರೆ ನ್ಯಾಷನಲ್ ಎಲಿಜಿಬಲ್ ಟೆಸ್ಟ್ ನೋಡ್ತೀವಲ್ಲ ನಾವು. ಸೊ ಆ ಟೆಸ್ಟಲ್ಲೂ ಕೂಡ ಈ MOOC ಪ್ಲ್ಯಾಟ್ಫಾರ್ಮ್ ಬಗ್ಗೆ 1 or 2 ಕ್ವಶನ್ಸ್ ಡಿಫಾಲ್ಟ್ ಇದ್ದೇ ಇರುತ್ತೆ. ನೋಡೋಣ ಏನಂತ. ಸ್ವಯಂಪ್ರಭಾ, ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ವಯಂಪ್ರಭಾ. ಇಷ್ಟರೊಳಗಡೆ ಸ್ವಯಂಪ್ರಭಾದ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದಲ್ಲ? ಸೊ ಆನ್ಸರ್ ಈಸ್ ಡಿ. ಸೊ ದಿಸ್ ಈಸ್ ಅ ಒನ್ ಟೈಪ್ ಆಫ್ ಪ್ಲ್ಯಾಟ್ಫಾರ್ಮ್ ಆಫ್ ಅ MOOC. ಓಕೆನಾ? ಬಟ್ ಇಲ್ಲೇನು ಕೊಟ್ಟಿದ್ದಾರೆ? ನಾಟ್ ಅ ಪ್ಲ್ಯಾಟ್ಫಾರ್ಮ್ ಆಫ್ MOOC. ಸೊ ಇದ್ರದ್ದೇನು, ಇದು DTH ಚಾನಲ್ಸ್ ಇರ್ತವೆ, ಕ್ವಾಲಿಟಿ ಆಫ್ ಲರ್ನಿಂಗ್ ಇರುತ್ತೆ, ದೆನ್ 24/7 accessibility ಇರುತ್ತೆ ಇದರಲ್ಲಿ. ಸೊ ಇದ್ರದ್ದು ಇನ್ ಡೀಟೇಲ್ಡ್ ಏನಿದೆ ಅಲ್ಲ ಇನ್ಫಾರ್ಮೇಷನ್ಸು ಇಲ್ಲಿದೆ. ಓಕೆನಾ? 40 DTH ಚಾನಲ್ಸ್ ಇರ್ತವೆ, ಮೇನ್ ಆಬ್ಜೆಕ್ಟಿವ್ಸು. ಸೊ ಇವೆಲ್ಲ ಏನು ಈ PDF ಇರುತ್ತೆ, ಓದ್ಕೊಳ್ರಿ ಒಂದ್ಸತಿ. ದೆನ್ ನೆಕ್ಸ್ಟ್, suppose a teacher performs a self-assessment in which he or she examines the pedagogy, articulates reasons and strength for strategies used in the classroom. Identify the method of referred here. Macro teaching, micro teaching, internship in teaching, then reflective teaching. ಸೊ ಇದು ಯಾವ ಮೆಥಡು ಅಂತ. ಸೊ ಆನ್ಸರ್ ಈಸ್ ಡಿ. ದಟ್ ಈಸ್ ರಿಫ್ಲೆಕ್ಟಿವ್ ಟೀಚಿಂಗ್ ಅಂತ. ಓಕೆನಾ? ರಿಫ್ಲೆಕ್ಟಿವ್ ಟೀಚಿಂಗ್ ಇನ್ವಾಲ್ವ್ಸ್ teachers critically examining their own teaching practices, articulating the reasons behind their strategies and assessing their effectiveness to improve their teaching. It is all about ಕಂಟಿನ್ಯೂವಸ್ ಸೆಲ್ಫ್ ಅಸೆಸ್ಮೆಂಟ್ ಆ್ಯಂಡ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತಾರೆ. ಸೊ ಟೀಚರೇ ಅವರಾಗಿಯೇ ಸೊ ಏನಾದರೂ ಇನೋವೇಟಿವ್ ಐಡಿಯಾಸ್ ಥ್ರೂ ಸ್ಟೂಡೆಂಟ್ಸ್ನ ಇಂಪ್ರೂವ್ ಮಾಡೋ ಸ್ಕಿಲ್ಸು, ದಟ್ ಈಸ್ ಕಾಲ್ಡ್ ಆಸ್ ರಿಫ್ಲೆಕ್ಟಿವ್ ಟೀಚಿಂಗ್ ಅಂತ. ಓಕೆ, ಇನ್ ಡೀಟೇಲ್ಡ್ ಇಲ್ಲಿದೆ ಮತ್ತು ಅದರ್ ಆಪ್ಷನ್ಸ್ ಇನ್ ಡೀಟೇಲ್ಸು. ಓಕೆ, ನೆಕ್ಸ್ಟ್ ಕ್ವೆಶನ್. ವಾಟ್ ಈಸ್ ದ ಮೇಜರ್ ಪರ್ಪಸ್ ಆಫ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಷನ್? ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂದರೆ
CBCS ಅಂತ. ಓಕೆನಾ, CBCS, ವಾಟ್ ಈಸ್ ದ ಮೇಜರ್ ಪರ್ಪಸ್ in higher education? See, option number A, to reduce the number of courses offered in each program, to provide flexibility in course selection and credit accumulation, to standardize all courses across different universities, to eliminate examinations and assessments. Answer becomes B, that is to provide flexibility in course selection and credit accumulation ಅಂತ. ಓಕೆನಾ, ಸೊ ಇಲ್ಲಿ ಏನು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮಿಂದು ಮೇಜರ್ ಪರ್ಪಸ್ ಏನು ಅಂತ. ಸೊ ಅದು CBCS ಏನಕ್ಕೆ ಬಂದಿದೆ ನಮಗೆ, ಟು ರೆಡ್ಯೂಸ್ ದ ನಂಬರ್ ಆಫ್ ಕೋರ್ಸಸ್ ಅಂತರೂ ಅಲ್ಲ, ಹೌ ದಟ್ ದಿಸ್ ಇಸ್ ನೆಗೆಟಿವ್ ಥಿಂಗ್. ಟು ಸ್ಟ್ಯಾಂಡರ್ಡೈಸ್ ಆಲ್ ಕೋರ್ಸಸ್ ಅಕ್ರಾಸ್ ದ ಡಿಫ್ರೆಂಟ್ ಯೂನಿವರ್ಸಿಟೀಸ್ ಆಲ್ ಕೋರ್ಸಸ್ಸು ಅಲ್ಲ, ಹೌದಾ. ಟು ಎಲಿಮಿನೇಟ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಅಸೆಸ್ಮೆಂಟ್, ಇದಂತೂ ಮೊದಲೇ ರಾಂಗು. ನಿಮಗೆ ಡೌಟ್ ಎಲ್ಲಿ ಬರ್ತಿತ್ತು, ಒಂದು ಈ ಫ್ಲೆಕ್ಸಿಬಿಲಿಟಿ ಸ್ಟ್ಯಾಂಡರ್ಡೈಸೇಷನ್ ಅಂತ ಬರ್ತಿದ್ದಲ್ಲ, ಫ್ಲೆಕ್ಸಿಬಿಲಿಟಿ ಈಸ್ ಇಂಪಾರ್ಟೆಂಟ್. ಸೊ ಇದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, CBCS ಸಿಲೆಬಸ್ನ ತೊಗೊಂಬಂದಿದ್ದಾರೆ ಅಲ್ಲ. ಸೊ ಹೆಂಗೆ ಅಂದ್ರೆ ಈ ಕ್ವಶನ್ ಒಳಗಡೆ 4 ಆಪ್ಷನ್ಸ್ ನೋಡ್ತಿರಲ್ಲ, ಈ ಆಪ್ಷನ್ಸ್ನ ನೋಡಿದಾಗ ಯಾವುದು ನಿಮಗೆ ನೆಗೆಟಿವ್ ಅಂತ ಅನಿಸುತ್ತಲ್ಲ ಅದನ್ನು ಈ ಥರ ಹಿಂಗೆ ಡಿಲೀಟ್ ಮಾಡಿಬಿಡ್ರಿ, ABC, ಓಕೆ, ಸಾರಿ, ಈ ಥರ ಡಿಲೀಟ್ ಮಾಡಿಬಿಡ್ರಿ. ಓಕೆನಾ, ನಿಮಗೆ ಯಾವುದು ಪಾಸಿಟಿವ್ನೆಸ್ ಅನ್ನಿಸ್ತದಲ್ಲ ಅದನ್ನು ಆಪ್ಷನ್ ಆಗಿ ಇಟ್ಕೊಳ್ರಿ, ಅಂದರೆ ಇದು ರೈಟ್ ಆಗ್ಬೋದು ಅಂತ ಥಿಂಕ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ positivism approach? Okay, positivism emphasizes the importance of subjective experiences. Positivism advocates for teacher-centered approach. Positivism emphasizes the use of qualitative research methods. Positivism seeks to uncover universal law and objective truth. So the answer is option number D. Positivism seeks to uncover universal laws and objective truths. See the answer. The positivism is the first coined by the Saint Simon. It deals with the, so ಅದರ ಬಗ್ಗೆನ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಒಂದ್ಸತಿ ನೋಡ್ಕೊಳ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. ಇನ್ ಅ ರಿಸರ್ಚ್ study investigating the effects of new drug on blood pressure means BP, which of the following steps involve recruiting participants and collecting relevant information? So related information collect ಮಾಡಲಿಕ್ಕೆ ಯಾವ ಆಪ್ಷನ್ ಯೂಸ್ ಆಗುತ್ತೆ? ಡೇಟಾ ಅನಲೈಸಿಸ್, ಹೈಪೋಥಿಸಿಸ್ ಟೆಸ್ಟಿಂಗ್, ಲಿಟ್ರೇಚರ್ ರಿವ್ಯೂ, ಡೇಟಾ ಕಲೆಕ್ಷನ್. ರಿಸರ್ಚಲ್ಲಿ ಬರ್ತಾವಲ್ಲ ಇವೆಲ್ಲ ನೋಡಿರಿ, ಯಾವ ಮೆಥಡ್ ಯೂಸ್ ಆಗ್ಬೋದು, ಎಲ್ಲಿ ಇನ್ವೆಸ್ಟಿಗೇಟಿಂಗ್ ದ ಎಫೆಕ್ಟ್ಸ್ ಆಫ್ ನ್ಯೂ ಡ್ರಗ್ ಬ್ಲಡ್ ಪ್ರೆಷರ್. ಸಿ ದ ಆನ್ಸರ್ ಆಪ್ಷನ್ ನಂಬರ್ ಡಿ, ಡೇಟಾ ಕಲೆಕ್ಷನ್. ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ, ಏನನ್ನ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ, ಎಫೆಕ್ಟ್ ಆಫ್ ನ್ಯೂ ಡ್ರಗ್ ಬ್ಲಡ್ ಪ್ರೆಷರ್. ಸೊ ಈ ಬ್ಲಡ್ ಪ್ರೆಷರ್ ಏನು ರಿಸರ್ಚ್ ಮಾಡ್ತಿದ್ದಾರಲ್ಲ ಬ್ಲಡ್ ಪ್ರೆಷರ್ ಬಗ್ಗೆ, ಸೊ ಇಲ್ಲಿ ಅವ್ರಿಗೆ ಏನು ಬೇಕು, ಫಸ್ಟು ಡೇಟಾ ಬೇಕಲ್ಲ, ಡೇಟಾಸ್ ಕಲೆಕ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಸೆಕ್ಷನ್ ಆಫ್ ಅ ಥೀಸಿಸ್ ಈಸ್ ಟೈಪಿಕಲಿ ರೆಸ್ಪಾನ್ಸಿಬಲ್ ಫಾರ್ ಔಟ್ಲೈನಿಂಗ್ ದ ರಿಸರ್ಚ್ ಆಬ್ಜೆಕ್ಟಿವ್ಸ್, ಮೆಥಡಾಲಜಿ ಆ್ಯಂಡ್ ಸ್ಕೋಪ್ ಆಫ್ ದ ಸ್ಟಡಿ? ಇಂಟ್ರಡಕ್ಷನ್, ಲಿಟ್ರೇಚರ್ ರಿವ್ಯೂ, ಆಬ್ಸ್ಟ್ರಾಕ್ಟ್, ಅನಲೈಸಿಸ್. ದೆನ್ ರಿಸರ್ಚ್ ಪ್ರೊಸೆಸ್ ಏನಿದೆ ಅಲ್ಲ, ಆ ರಿಸರ್ಚ್ ಪ್ರೊಸೆಸ್ ಒಳಗಡೆನೆ ಒಂದಷ್ಟು ಕ್ವಶನ್ಸ್ನು ಕೇಳ್ತಾರೆ. ಆಮೇಲೆ ಈ ರಿಸರ್ಚಿನ ಪ್ರೊಸೀಜರ್ ಕೂಡ ಕೇಳ್ತಾರೆ, ಸ್ಟೆಪ್ಸ್ನ. ಓಕೆನಾ, ಇದು ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ರಿ ಅದನ್ನ. ಸಿ, ವಿಚ್ ಸೆಕ್ಷನ್ಸ್ ಆಫ್ ಅ ಥೀಸಸ್ ಈಸ್ ಟೈಪಿಕಲಿ ರೆಸ್ಪಾನ್ಸಿಬಲ್ ಔಟ್ಲೈನಿಂಗ್ ದ ರಿಸರ್ಚ್ ಆಬ್ಜೆಕ್ಟಿವ್ಸ್, ಮೆಥಡಾಲಜಿ, ಸ್ಕೋಪ್ ಆಫ್ ದ ಸ್ಟಡಿ? ದಟ್ ಈಸ್ ಆಪ್ಷನ್ ನಂಬರ್ ಎ. ಇಂಟ್ರಡಕ್ಷನ್ ಸ್ಟೇಜಲ್ಲಿ ಈ ಥೀಸಸ್ನ ಏನು ಮಾಡ್ತೀವಿ, ಔಟ್ಲೈನಿಂಗ್ ರಿಸರ್ಚ್ ಆಬ್ಜೆಕ್ಟಿವ್ಸ್, ಮೆಥಡಾಲಜಿ, ಸ್ಕೋಪ್ ಆಫ್ ದ ಸ್ಟಡಿ. ದಿಸ್ ಇಸ್ ಅ
responsible section, this section, which section? Introduction section. Okay. Next, what is the main purpose of including references and citation in a research paper? What is the main purpose? References and research paper. To make the paper more visually appealing, to give a credit to work and ideas of other researchers, to increase the word count of the paper, to show the number of references used by the author. So answer is B. To give a credit to the work ideas of the researcher. Main purpose of including the references and research papers. Citation in the research papers ಅಂದರೆ ರೆಫರೆನ್ಸ್ ಲಾಸ್ಟಿಗೆ ಬರಿತೀವಲ್ಲ ನಾವು, ಸೊ ಅದ್ರದ್ದು ಮೇನ್ ಪರ್ಪಸ್ ಏನು? ಬಿಕಾಸ್ ಆಫ್ ಟು ಗಿವ್ ಅ ಕ್ರೆಡಿಟ್ ಟು ದ ವರ್ಕ್ ಐಡಿಯಾ ಆಫ್ ದ ಅದರ್ ರಿಸರ್ಚರ್ಸ್. ಓಕೆ, ಆನ್ಸರ್ ಇಸ್ ಬಿ. ನೆಕ್ಸ್ಟ್, how does ICT enhance data analysis in research? ICT enhance data analysis in research by discouraging the use of visualization tools for data interpretation, by providing access to advanced statistical software for automated analysis, by requiring researchers to perform calculation manually, by promoting the use of traditional libraries for information retrieval. ಸೊ ಇವೇನು ಮಾಡಬೇಕು, ನಾಲ್ಕೂ ನೋಡ್ಕೋಬೇಕು. ಯಾವುದು ಇಲ್ಲೇನು ಕೇಳಿದ್ದಾರೆ, ಹೌ ಡಸ್ ಐ ಸಿ ಟಿ ಎನ್ಹ್ಯಾನ್ಸ್ ಡೇಟಾ ಅನಲೈಸಸ್ ಇನ್ ಅ ರಿಸರ್ಚ್ ಅಂತ ಹೇಳಿದೆ ಕ್ವಶನ್. ಸೊ ಕ್ವಶನ್ನು ಪಾಸಿಟಿವ್ ಬೇಕು ನೆಗೆಟಿವ್ ಬೇಕು ಅಂತ ಫಸ್ಟ್ ಅಬ್ಸರ್ವ್ ಮಾಡಬೇಕು. ದೆನ್ ಇಲ್ಲೇನು ಮಾಡಬೇಕು, ನಿಮಗೆ ಪಾಸಿಟಿವ್ ಬೇಕು ಅಂತಂದರೆ ಇಲ್ಲಿ ಯಾವ ನೆಗೆಟಿವ್ ಇದ್ದಾವಲ್ಲ ಅವನ್ನ ಡಿಲೀಟ್ ಮಾಡಿಬಿಡ್ಬೇಕು. ಇಫ್ ಇನ್ ಕೇಸ್ ನಿಮಗೇನಾದರೂ ನೆಗೆಟಿವೇ ಬೇಕು ಅಂದರೆ ಯಾವುದು ಪಾಸಿಟಿವ್ ಇದ್ದಾವಲ್ಲ ಅವನ್ನ ಡಿಲೀಟ್ ಮಾಡಬೇಕು. ಓಕೆ, ಸಿ ದ ಆನ್ಸರ್, that is B. By providing access to advanced statistical software for automated analysis. ಓಕೆನಾ? ಇಲ್ಲಿ ನೋಡೋಣ. ಇವಾಗ ಏನಿದೆ, ಐ ಸಿ ಟಿ ಎನ್ಹ್ಯಾನ್ಸ್ ಡೇಟಾ ಅನಲೈಸಸ್ ಇನ್ ಅ ರಿಸರ್ಚ್ ಅಂತ ಹೇಳಿದೆ. ಹೆಂಗೆ ಎನ್ಹ್ಯಾನ್ಸ್ ಮಾಡುತ್ತೆ ಐ ಸಿ ಟಿ ಅಂತಂದು ಹೇಳಿ. ಬೈ ಡಿಸ್ಕರೇಜಿಂಗ್ ಅಂದರೆ ಅದು ಮೊದಲೇ ನೆಗೆಟಿವ್ ಥಿಂಕು ಅಲ್ಲ, ಹೌದಾ? ಬೈ ರಿಕ್ವೈರಿಂಗ್ ರಿಸರ್ಚರ್ಸ್ to perform a calculation manually. So this is wrong. Then by promoting the use of traditional library. This is wrong. ಹೌದಾ? ಇಲ್ಲಿ ವರ್ಡನ್ನು ನೀವು ಇನ್ನೂ ಸೆಂಟೆನ್ಸ್ನ ಕಂಪ್ಲೀಟ್ ಮಾಡೋಂಗಿಲ್ಲ, ಆಗಲೇ ನಿಮಗೇನು ಬರುತ್ತೆ, ನೆಗೆಟಿವ್ ವರ್ಡ್ಸ್ ಎಲ್ಲ ಬರುತ್ತೆ. ಸೊ ಇಲ್ಲಿ ನೋಡಿರಿ, ಬಿ ಆಪ್ಷನ್ನ ಹೋದರೆ by providing access to advanced statistical software. This is important. Advanced statistical software for automated analysis. ದಿಸ್ ಇಸ್ ಅ ರೈಟ್ ಆನ್ಸರ್. ಹೌದಾ? ನಮಗೆ ಇಲ್ಲೇ ಗೊತ್ತಾಗುತ್ತೆ ಯಾವುದು ನೆಗೆಟಿವ್ ಇದ್ದಾವಲ್ಲ ಅವನ್ನೆಲ್ಲನೂ ರಾಂಗ್ ಹಾಕಿದ್ವಿ ಅಂದರೆ ರಿಮೈನಿಂಗ್ ಯಾವುದು ಪಾಸಿಟಿವ್ ಇರುತ್ತಲ್ಲ ದಟ್ ಈಸ್ ಅ ಆನ್ಸರ್. ಸಿ ಇಲ್ಲಿ 26th ಕ್ವಶನ್ ಇದೆ ಅಲ್ವಾ? ಸೊ ರಿಮೈನಿಂಗ್ 5 ಕ್ವಶನ್ಸು ಅದು ಏನಂದರೆ ಪ್ಯಾರಾಗ್ರಾಫ್ ರಿಲೇಟೆಡ್ ಕ್ವಶನ್ ಇದೆ. ಸೊ ನಾನು ಇದನ್ನ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಲ್ಲ, ಅಲ್ಲದನ್ನ ನೋಡ್ಕೊಳ್ರಿ. ಓಕೆನಾ? ಸರಿ, ಕಮ್ ಟು ದ ನೆಕ್ಸ್ಟ್ ಕ್ವಶನ್. 26th, ಮ್ಯಾಚ್ ದ ಫಾಲೋವಿಂಗ್: ಡೆವಿ, ಅರಿಸ್ಟಾಟಲ್, ಕೃಷ್ಣಮೂರ್ತಿ ಆ್ಯಂಡ್ ಪ್ಲೇಟೋ. ಹೌದಾ? ಸೊ ಇವರೆಷ್ಟು ರಿಲೇಟೆಡು ಕಮ್ಯುನಿಕೇಷನ್ ರಿಲೇಟೆಡ್. ಅವ್ರು ಏನು ಹೇಳಿದ್ದಾರೆ, ಎಥೋಸ್, ಪಾಥೋಸ್, ಲೋಗೋಸ್, ಶೇರ್ಟ್. ಸೊ ಇಷ್ಟೆಲ್ಲ ಅಂದರೆ ಕಮ್ಯುನಿಕೇಷನ್ ಈಸ್ ಫಾರ್ ಲರ್ನಿಂಗ್ ಫ್ರಾಮ್ ಈಚ್ ಅದರ್. ಓರಲ್ ಕಮ್ಯುನಿಕೇಷನ್ ಈಸ್ ಸುಪೀರಿಯರ್ ಟು ರಿಟರ್ನ್ ಟೆಕ್ಸ್ಟ್. Shared experiences is the greatest of human goods. Ethos, pathos and logos. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದೆ. ಯಾವುದು ಏನಕ್ಕೆ ಮ್ಯಾಚ್ ಆಗುತ್ತೆ ಅಂತ ನೋಡಬೇಕು. ನೋಡೋಣ ಆನ್ಸರು. ಸಿ ಈಸ್ ದ ಆನ್ಸರ್. ಓಕೆನಾ? ಡೆವಿ ಈಸ್ ಅನ್ನ 3. ಸೊ ಒಂದೇನಂದರೆ ನಮಗೆ ಈ ಓರಲ್ ಕಮ್ಯುನಿಕೇಷನ್ ಈಸ್ ಸುಪೀರಿಯರ್ ಟು ರಿಟರ್ನ್ ಟೆಕ್ಸ್ಟ್ ಅಂತ ಗೊತ್ತಾಗುತ್ತೆ. ಯಾರು ಹೇಳ್ತಾರೆ ಇದನ್ನ? ಪ್ಲೇಟೋ. ಹೌದಾ? ದೆನ್ ಮತ್ತು ಯಾವುದಪ್ಪ ಅಂತಂದ್ರೆ ಈ ಅಥೋಸ್, ಪಾಥೋಸ್, ಲೋಗೋಸ್ ಇದು ಜಾಸ್ತಿ ರಿಪೀಟ್ ಆಗಿದೆ. ದಿಸ್ ಈಸ್ ರಿಲೇಟೆಡ್ ಟು ಅರಿಸ್ಟಾಟಲ್.
ಇವೆರಡು ಆಪ್ಷನ್ ಇಟ್ಕೊಂಡು ನಾವು ಆನ್ಸರ್ನ ನೋಡ್ಬೋದು ಆರಾಮಾಗಿ. ಹೌದಾ? ಸೊ ಸಿ ಈಸ್ ದ ಆನ್ಸರ್. ದ ವಿ ಈಸ್ ರಿಲೇಟೆಡ್ ಟು shared experiences in the greatest of human goods. Aristotle is ethos, pathos and logos. Then Krishnamurti is a communication is for learning from each other. Then Plato is a oral communication is superior to written communication ಅಂತ ಹೇಳ್ತಾರೆ. ಓಕೆನಾ? ನೆಕ್ಸ್ಟ್ ಸೊ ಇನ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇದೆ ನೋಡ್ಕೊಳ್ರಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆನ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಕರೆಕ್ಟ್? ಎಫೆಕ್ಟಿವ್ ಕಮ್ಯುನಿಕೇಷನ್ ರಿಲೇಟೆಡ್ ಯಾವುದು? ಎನಾ ಬಿನ? 1 or 2 or 2 ಈ ಥರ ಇದೆ. ಹೌದಾ? ಕಮ್ಯುನಿಕೇಷನ್ ಈಸ್ ಅ ಎಕ್ಸ್ಚೇಂಜಿಂಗ್ ಆಫ್ ಇನ್ಫಾರ್ಮೇಷನ್. ಕಮ್ಯುನಿಕೇಷನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ ಎಮೋಷನ್ಸ್ ಇಂಟೆನ್ಷನ್ಸ್ ಬಿಹೈಂಡ್ ದ ಇನ್ಫಾರ್ಮೇಷನ್ ಅಂತ ಇದೆ. ಸೊ ಅಬ್ಸರ್ವ್ ಮಾಡಿ ನೋಡ್ರಿ ಯಾವುದಾಗ್ಬೋದು. ಸೊ ದ ಆನ್ಸರ್ ಈಸ್ ಡಿ, ದಟ್ ಈಸ್ ಬೋತ್ ಆರ್ ಕರೆಕ್ಟ್. ಹೌದಾ? ಸೊ ಕಮ್ಯುನಿಕೇಷನ್ ಈಸ್ ಏನಿದೆ ಫಸ್ಟ್ ಒನ್, ಕಮ್ಯುನಿಕೇಷನ್ ಈಸ್ ದ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್. ಹೌದಲ್ಲ, ನಾವು ಮಾತನ್ನ ಸ್ಟಾರ್ಟ್ ಮಾಡೋದು ಯಾವಾಗ? ಸೊ ಬೇರೆ ನಮ್ಮ ಮುಂದ್ಗಡೆ ಇರೋರಿಗೆ ಅಂಡರ್ಸ್ಟ್ಯಾಂಡ್ ಆಗಲಿ, ದೆನ್ ಅವ್ರ ಕಡೆಯಿಂದ ರಿಪ್ಲೈ ಬರಲಿ ಅಂತ ಹೇಳಿ. ಹೌದಾ? ಇಟ್ ಈಸ್ ಅ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್. ದೆನ್ ಕಮ್ಯುನಿಕೇಷನ್ ಈಸ್ ದ ಅಂಡರ್ಸ್ಟ್ಯಾಂಡಿಂಗ್ ದ ಎಮೋಷನ್ಸ್ ಇಂಟೆನ್ಷನ್ಸ್ ಬಿಹೈಂಡ್ ದ ಇನ್ಫಾರ್ಮೇಷನ್. ಸೊ ಇವಾಗ ಯಾರಾದರೂ ನಮ್ಮ ಹತ್ರ ಏನಾದರೂ ಮಾತಾಡ್ತಿದ್ದಾರೆ ಅಂದರೆ, ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಅಂದರೆ, ಸೊ ಅದ್ರ ಥ್ರೂ ನಾವು ಬ್ಯಾಕ್ಗ್ರೌಂಡ್ ಏನಾಗಿದೆ, ಮುಂದೆ ಇವ್ರು ಏನು ಹೇಳ್ಬೋದು ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ. ಸೊ ಬೋತ್ ಆರ್ ರೈಟ್. ಓಕೆ, ನೆಕ್ಸ್ಟ್ ಈ ಕಮ್ಯುನಿಕೇಷನ್ ಒಳಗಡೆ ಏನಪ್ಪ ಅಂತಂದರೆ, ಈ ಪ್ರಿನ್ಸಿಪಲ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಏನಿದೆ ಅಲ್ಲ 7 ಪೇಜು, ಇದು ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್, ಅದು ನೋಡ್ಕೊಳ್ರಿ. ದೆನ್ ವಿಚ್ ಟೈಪ್ ಆಫ್ ಕಮ್ಯುನಿಕೇಷನ್ ಪ್ರಮೋಟ್ಸ್ ಕೊಲಾಬರೇಟಿವ್ ಲರ್ನಿಂಗ್ ಇನ್ ದ ಕ್ಲಾಸ್ ರೂಮ್ ಅಂತಂದು ಹೇಳಿದೆ. ಇಂಟ್ರಾಪರ್ಸ್ನಲ್, ಇಂಟರ್ಪರ್ಸ್ನಲ್, ಗ್ರೂಪ್ ಕಮ್ಯುನಿಕೇಷನ್, ಮಾಸ್ ಕಮ್ಯುನಿಕೇಷನ್. ಸಿ ದ ಆನ್ಸರ್ ಆಪ್ಷನ್ ನಂಬರ್ ಸಿ, ಗ್ರೂಪ್ ಕಮ್ಯುನಿಕೇಷನ್. Group communication is collaborative learning classroom. Group communication is a collaborative learning in a classroom. ಓಕೆನಾ? ಸೊ ಇಂಟರ್ಪರ್ಸ್ನಲ್ಲು ಇಂಟ್ರಾಪರ್ಸ್ನಲ್ಲು ಅಂದರೆ ಅದಾಗಲ್ಲ. ಮಾಸ್ ಕಮ್ಯುನಿಕೇಷನ್ ಅಂದರೆ ಹೊರಗಡೆದೆ, ಇವ್ರು ಕೇಳಿರೋದು ಕೊಲಾಬರೇಟಿವ್ ಲರ್ನಿಂಗ್. ಸೊ ದ್ಯಾಟ್ ಈಸ್ ಗ್ರೂಪ್ ಕಮ್ಯುನಿಕೇಷನ್. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ರೀಡಿಂಗ್ ಟೆಕ್ನಿಕ್? ಸ್ಕಿಮ್ಮಿಂಗ್, expository, persuasive, therapeutic. Answer is A, skimming. Reading technique is a skimming. Okay, skimming is a reading technique used to get a general ideas content without reading every words involved in quickly moving your eyes over the text, focusing on headings, subheadings and key sentences grabs the main points. This is useful for getting a overview of a document, finding specific information quickly. Skimming. Next, so other options ಏನಿದಾವೆ ಅದರದ್ದು ಇನ್ಫಾರ್ಮೇಷನ್ನ ನೋಡ್ಕೊಳ್ರಿ. Then 2 statements are given. One is labeled as assertion and the other one is labeled as a reason. Choose the correct code in the following. Assertion A, barriers of communications are the hurdles that affect the message quality reaching the receiver. It may reduce the emotional distance during the communication. ನೋಡೋಣ ಆನ್ಸರು. ಆಪ್ಷನ್ ನಂಬರ್ ಸಿ, ಎ ಈಸ್ ಕರೆಕ್ಟ್ ಬಟ್ ಆರ್ ಈಸ್ ಇನ್ಕರೆಕ್ಟ್ ಅಂತ. ಎ ಈಸ್ ರೈಟ್. ಬ್ಯಾರಿಯರ್ಸ್ ಅಂದರೆ ಅವೇ ಏನು ಪ್ರಾಬ್ಲಮ್ಸ್ ಅನ್ನಂಗೆ. ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್ಸ್ ಆರ್ ಹರ್ಡಲ್ಸ್. ಹೌದಲ್ಲ, ಅವು ಹರ್ಡಲ್ಸ್ ನಮಗೆ. ದಟ್ ಅಫೆಕ್ಟ್ ದ ಮೆಸೇಜ್ ಕ್ವಾಲಿಟಿ ರೀಚಿಂಗ್ ದ ರೆಸ್ಪೆಕ್ಟಿವ್ ರಿಸೀವರ್. ಕರೆಕ್ಟ್. ಏನು ಕಮ್ಯುನಿಕೇಷನಲ್ಲಿ ಬ್ಯಾರಿಯರ್ ಇತ್ತು ಅಂತಂದರೆ ಅದು ಮೀನಿಂಗೇ ಚೇಂಜ್ ಆಗಿಬಿಡುತ್ತೆ ಅಂತ. ದೆನ್ ಇಟ್ ಮೇ ರೆಡ್ಯೂಸ್, ವಿಚ್ ಇಟ್ ಅಂದರೆ ಬ್ಯಾರಿಯರ್ಸ್. ಬ್ಯಾರಿಯರ್ಸ್ ಮೇ ರೆಡ್ಯೂಸ್ ಎಮೋಷನಲ್ ಡಿಸ್ಟೆನ್ಸ್ ಡ್ಯೂರಿಂಗ್ ದ ಕಮ್ಯುನಿಕೇಷನ್. It doesn't reduce the emotional communications. Okay, that is answer become a C. Next,
ವಿಚ್ ಆಫ್ ದ ಫಾಲೋವಿಂಗ್ ಫಿಗರ್ಸ್ ಡಸ್ ಡು ನಾಟ್ ಬಿಲಾಂಗ್ ಇನ್ ದ ಸಿರೀಸ್. ಓಕೆ, ಸಿರೀಸಲ್ಲಿ ಯಾವುದಿಲ್ಲ ಅದನ್ನ ಚೆಕ್ ಮಾಡಬೇಕು. ನೋಡಿರಿ ಯಾವ್ಯಾವಿಲ್ಲ ಬಿಲಾಂಗ್ ಇಲ್ಲ ಅಂತ ಏನಂತ ನೋಡೋಣ. ಓಕೆ, ಯಾವುದಾದ್ರೂ ಸಿರೀಸ್ ಒಳಗಡೆ ಇದ್ದಾವೆ ಇಲ್ಲ ನೋಡಿರಿ. ಇಲ್ಲಿ ಬಿ ಸಿ ಡಿ ಇ ಇದೆ, ಜಿ ಹೆಚ್ ಐ ಜೆ ಹೌದಾ ಸಿರೀಸಲ್ಲಿದೆ, ಕೆ ಎಲ್ ಎಮ್ ಎನ್ ಕರೆಕ್ಟು. ನೆಕ್ಸ್ಟು ಪಿ ಕ್ಯೂ ಬರಬೇಕಿತ್ತಲ್ಲ ಇಲ್ಲಿ, ಸೊ ಹಾಗಿದ್ರೆ ಫೋರ್ತ್ ಒನ್ ಈಸ್ ರಾಂಗ್. ಕರೆಕ್ಟಾ? ಪಿ ಕ್ಯೂ ಆರ್ ಎಸ್ ಬರಬೇಕಿತ್ತು, ಉಲ್ಟಾ ಕೊಟ್ಟಿದ್ದಾರೆ ಇಲ್ಲಿ, ಟಿ ಯು ವಿ ಡಬ್ಲ್ಯೂ ಎಸ್. ಕರೆಕ್ಟ್. ಹಾಗಾದರೆ ಫೋರ್ತ್ ಒನ್ ಈಸ್ ರಾಂಗ್. ದಟ್ ಈಸ್ ಆಪ್ಷನ್ ನಂಬರ್ ಡಿ ಈಸ್ ಅ ರಾಂಗ್. ಎಸ್, ಕರೆಕ್ಟ್. ನೆಕ್ಸ್ಟ್ ಕ್ವಶನ್. On the total amount received by X, 20% was spent on purchases and 5% of the remaining on transportation. If he is left with 1520, what is the initial amount? ಹೌದಾ? Okay, this is percentage based question. ಓಕೆ, ಸಿ ದಿಸ್ ಸೊಲ್ಯೂಷನ್ ನಾನಿವಾಗ ಏನು ಪಿ ಡಿ ಎಫಲ್ಲಿ ಈ ಸೊಲ್ಯೂಷನ್ನ ಕೊಟ್ಟಿರ್ತೀನಿ. ಬಟ್ ಹಾಗೆ ಅಸ್ಯೂಮ್ ಮಾಡಿ ಯಾವ ಥರ ಇದನ್ನ ಅದರ್ ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು ಅಂತ. ಹೆಂಗಂದರೆ ಅಸ್ಯೂಮ್ ಮಾಡಿರಿ, ಇಲ್ಲೇನಿದೆ ಆನ್ ದ ಟೋಟಲ್ ಅಮೌಂಟ್ ರಿಸೀವ್ಡ್, ಟೋಟಲ್ ಅಮೌಂಟ್ ಇಲ್ಲಿ ರಿಸೀವ್ ಆಗಿದೆ, ಓಕೆನಾ. ಬಟ್ ಆ ಅಮೌಂಟ್ನ ಕೊಟ್ಟಿಲ್ಲ, ಅಮೌಂಟ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. 20% ವಾಸ್ ಸ್ಪೆಂಟ್ ಆನ್ ಪರ್ಚೇಸ್. ಓಕೆ, ಆ ಅಮೌಂಟು ನಾವು ಅಸ್ಯೂಮ್ ಮಾಡೋಣ, ಆ ಟೋಟಲ್ ಅಮೌಂಟು 100 ಇದೆ ಅಂತ ಅಸ್ಯೂಮ್ ಮಾಡೋಣ. ಓಕೆನಾ. ಸರಿ, ಈ ಟೋಟಲ್ ಅಮೌಂಟ್ 100 ಇದೆ, ಎಕ್ಸ್ ಅಂದರೆ 100. 20% ವಾಸ್ ಸ್ಪೆಂಟ್ ಆನ್ ಪರ್ಚೇಸ್. ಓಕೆನಾ, ಈ 100 ರುಪೀಸಲ್ಲಿ 20% ಪರ್ಚೇಸಿಗೆ ನಾನು ಸ್ಪೆಂಟ್ ಮಾಡಿದ್ದೆ. ಅಂದರೆ 100 ರುಪೀಸಿನ 20% ಅಂದರೆ 20 ರುಪೀಸ್, ಹೌದಾ. ಸೊ ಲೆಸ್ ಮಾಡಿದರೆ ನನ್ನ ಹತ್ರ ಇನ್ನು ರಿಮೈನಿಂಗ್ ಅಮೌಂಟ್ 80 ರುಪೀಸ್ ಇದೆ. ದೆನ್ ಸ್ಪೆಂಡ್ ಆ್ಯಂಡ್ 5% ಆಫ್ ದ ರಿಮೈನಿಂಗ್ ಆನ್ ಟ್ರಾನ್ಸ್ಪೋರ್ಟೇಷನ್ಸ್. ಸೊ ಈ ರಿಮೈನಿಂಗ್ ಅಮೌಂಟ್ ಒಳಗಡೆ 5% ಟ್ರಾನ್ಸ್ಪೋರ್ಟೇಷನ್ಗೆ ಅಂತಂದು ಹೇಳಿ ಇನ್ವೆಸ್ಟ್ ಮಾಡಿದ್ದಾರೆ, ಹೌದಾ. ಸೊ ಇದ್ರದ್ದು 5% ಎಷ್ಟಾಗುತ್ತೆ, ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಆ್ಯಕ್ಚುಲಿ ದಿಸ್ ಈಸ್ ಈಕ್ವಲ್ಸ್ ಟು 100, ಕರೆಕ್ಟಾ. ಸೊ ಪರ್ಸೆಂಟೇಜ್ ಬೇಸ್ ಮೇಲೆ ನಾನು ಒಂದಷ್ಟು ವೀಡಿಯೋಸ್ ಮಾಡಿದ್ದೀನಿ, ಅಲ್ಲಿ ನೋಡ್ಕೊಳ್ರಿ. ಸರ್, ಇದು ಈ 80 ರುಪೀಸಿಂದು, ಓಕೆನಾ, 80 ರುಪೀಸಿಂದು 10% ಅಂದರೆ ಎಷ್ಟಾಗುತ್ತೆ? ಇಲ್ಲಿ 1 ಪಾಯಿಂಟ್ ಕೊಡಬೇಕು, ಹೌದಾ. ಸರಿ, ಹಂಗಂದರೆ 8 ರುಪೀಸ್ ಆಯಿತು. 8 ರುಪೀಸಿಂದು 5% ಅಂದರೆ ಎಷ್ಟಾಗುತ್ತೆ? ಅದರದ್ದು ಹಾಫು 4 ರುಪೀಸು, ಕರೆಕ್ಟಾ. ಸೊ ಅದೇ ಥರ ಇಲ್ಲಿ 80 ರುಪೀಸ್, 80ದು 5% ಅಂತಂದರೆ ಎಷ್ಟಾಗುತ್ತೆ? 4 ರುಪೀಸ್ ಆಗುತ್ತೆ. ಸೊ ಹಾಗಂದ್ರೆ ಇವಾಗ ರಿಮೈನಿಂಗ್ ಅಮೌಂಟ್ ಎಷ್ಟಿದೆ ನನ್ನ ಹತ್ರ? 80 ಅಂತಂದರೆ 4 ಹೋಯ್ತು, 80 ಇತ್ತು 4 ಹೋಯ್ತು, ಎಷ್ಟು ಉಳೀತು? ರಿಮೈನಿಂಗ್ ಅಮೌಂಟ್ 76, ಕರೆಕ್ಟಾ. ಸರಿ, ಇಲ್ಲೇನು ಹೇಳಿದ್ದಾರೆ? ಇಫ್ ದ ರಿಮೈನಿಂಗ್ ಆನ್ ದ ಟ್ರಾನ್ಸ್ಪೋರ್ಟೇಷನ್, ಇಫ್ ಹಿ ಈಸ್ ಲೆಫ್ಟ್ ವಿತ್ 1520, ವಾಟ್ ಈಸ್ ದ ಇನಿಷಿಯಲ್ ಅಮೌಂಟ್? ಸೊ ಲೆಫ್ಟ್ ವಿತ್ 1520 ಅಂದರೆ ದಿಸ್ 76% ಈಸ್ ಈಕ್ವಲ್ಸ್ ಟು 1520, ಕರೆಕ್ಟಾ. ಓಕೆ, ಹಾಗಂದ್ರೆ ನನಗೆ ಇವಾಗ ಏನು ಬೇಕು? ವಾಟ್ ಈಸ್ ದ ಇನಿಷಿಯಲ್ ಅಮೌಂಟ್ ಅಂದರೆ ಕ್ಯಾಪಿಟಲ್ ಹೋಲ್ ಅಮೌಂಟ್ ಬೇಕು. ಸ್ಟಾರ್ಟಿಂಗ್ ಎಷ್ಟಿತ್ತು ನನ್ನ ಹತ್ರ ಅಂತ. ಸರಿ, ದಿಸ್ ಈಸ್ ಈಕ್ವಲ್ಸ್ ಟು 76% ಅಂದರೆ ನಾನು ಇದನ್ನ 100ಗೆ ಕನ್ವರ್ಟ್ ಮಾಡಬೇಕು. ನನಗೇನು ಗೊತ್ತು? ಇದು 76%ಗೆ ಈಕ್ವಲ್ ಇದೆ ಅಂತ ಗೊತ್ತು. ಸೊ ನಾನೇನು ಮಾಡ್ತೀನಿ? 1%ಗೆ ಕನ್ವರ್ಟ್ ಮಾಡ್ಕೊತೀನಿ. ಅಂದ್ರೆ 1520 ಡಿವೈಡೆಡ್ ಬೈ 76 ಮಾಡಿದರೆ ನನಗೇನು ಬರುತ್ತೆ? 1%ಗೆ ಎಷ್ಟು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಓಕೆನಾ. ಸೊ ಇದನ್ನು ಡಿವೈಡೆಡ್ ಬೈ 76 ಮಾಡಿದರೆ ಎಷ್ಟಾಗುತ್ತೆ? 76 1s 76 2s 152, 20 0ಗೆ 20 ಆಯಿತು. ಅಂದರೆ 20 ಇಂಟು ಎಷ್ಟು ಮಾಡಬೇಕು? 100ಗೆ ಕನ್ವರ್ಟ್ ಮಾಡಬೇಕು ಇದನ್ನ, ಓಕೆನಾ. ಎಷ್ಟಾಗುತ್ತೆ? ಟೋಟಲ್ 2000, ಓಕೆನಾ. ಆನ್ಸರ್ ಈಸ್ ಬಿ. ನೆಕ್ಸ್ಟ್ ಕ್ವಶನ್ 33. ದಿಸ್ ಈಸ್ ಬೇಸ್ಡ್ ಆನ್ ಪ್ರಾಬ್ಲಮೆಟಿಕ್ ಕ್ವಶನ್. ಲಿಸನ್ ಹಿಯರ್. Aman, Bhiman, Chiman entered into the partnership by investing 36,000, 44,000, 28,000 respectively. Aman is the working partner and gets 1/4 of the profit for his service, and the remaining profit is divided amongst the three in the ratio of their investments.
ವಾಟ್ ಈಸ್ ದ ಅಮೌಂಟ್ ಆಫ್ ಪ್ರಾಫಿಟ್ ದಟ್ ಚಿಮನ್ ಗೆಟ್ಸ್ ಇಫ್ ಅಮನ್ ಗೆಟ್ಸ್ ಅ ನೆಟ್ ಪ್ರಾಫಿಟ್ ಆಫ್ 5400. ಓಕೆನಾ. ಸೊ ದಿಸ್ ಇಸ್ ಬೇಸ್ಡ್ ಆನ್ ಪಾರ್ಟ್ನರ್ಶಿಪ್. ಏನು ಜಾಸ್ತಿ ಏನು ಟಫ್ ಇಲ್ಲ. ಸೊ ಹೆಂಗಿದೆ ಅಂದರೆ ಇಲ್ಲಿ 3 ಮೆಂಬರ್ಸ್ ಇದ್ದಾರೆ. ಯಾರು? ಅಮನ್, ಭೀಮನ್ ಆ್ಯಂಡ್ ಚಿಮನ್. ಸೊ ಇದರೊಳಗಡೆ ಅವರವರು ಡಿಫ್ರೆಂಟಾಗಿ ಕ್ಯಾಪಿಟಲ್ ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ದಾರೆ. ಹೌದಾ. ಸೊ ಅಮನ್ನಿಗೆ ಏನಂದರೆ ಅವ ರೆಗ್ಯುಲರ್ ವರ್ಕಿಂಗ್ ಪಾರ್ಟ್ನರ್. ಅವನು ವರ್ಕಿಂಗ್ ಪಾರ್ಟ್ನರ್ ಅಂತಂದರೆ ಕಂಪ್ನಿ ಈ 3 ಮೆಂಬರ್ಸ್ ಇನ್ವೆಸ್ಟ್ಮೆಂಟ್ ಬೇಸ್ ಮೇಲೆ ನಡೀತಿದೆ, ಬಟ್ ಕಂಪ್ನಿನ ರೆಗ್ಯುಲರಾಗಿ ವರ್ಕೌಟ್ ಮಾಡ್ಕೊಂಡು ಹೋಗ್ತಿರೋನು ಅಮನ್. ಅಂದರೆ ರೆಗ್ಯುಲರ್ ಬೇಸ್ ಮೇಲೆ ಬರ್ತಾನೆ, ವರ್ಕ್ ಎಲ್ಲ ಅಲ್ಲಿ ಮಾಡ್ತಾನೆ ಅಂತ ಅರ್ಥ ಅಂದ್ಕೊಳ್ರಿ. ಓಕೆನಾ. ಈ ಭೀಮನ್ ಮತ್ತು ಚಿಮನ್ ಇದ್ದಾರಲ್ಲ, ಸೊ ಇವರು ಡೈಲಿ ಏನು ವರ್ಕಿಂಗ್ ಏರಿಯಾಕ್ಕೆ ಬರಲ್ಲ, ಬಟ್ ಇವರು ಇನ್ವೆಸ್ಟ್ ಮಾಡಿದ್ದಾರೆ. ಓಕೆ. ಸೊ ಹಾಗಿದ್ರೆ ಇಲ್ಲಿ ಅಮನ್ನನ ವರ್ಕ್ ಜಾಸ್ತಿ ಇರುತ್ತಲ್ಲ, ಸೊ ಅವನಿಗೆ ಅಮನ್ ಈಸ್ ಅ ವರ್ಕಿಂಗ್ ಪಾರ್ಟ್ನರ್ ಆ್ಯಂಡ್ ಗೆಟ್ಸ್ ಅ 1/4 ಪ್ರಾಫಿಟ್ ಆಫ್ ಹಿಸ್ ಸರ್ವಿಸ್. ಸೊ ಇವ ಸರ್ವಿಸ್ ಮಾಡ್ತಾನಲ್ಲ, ಈ ವರ್ಕ್ ಮಾಡೋದಕ್ಕೆ ಈ ಪ್ರಾಫಿಟ್, ಟೋಟಲ್ ಪ್ರಾಫಿಟ್ ಒಳಗಡೆನ 1/4 ಇವನಿಗಾಗೆ ಇರೋದು. ಓಕೆನಾ. 1/4 ಇವನಿಗಾಗೆ. ಪ್ಲಸ್ ಏನಂದರೆ ನೆಕ್ಸ್ಟ್ ಏನು ಹೇಳ್ತಾರೆ, ಆ್ಯಂಡ್ ಲಿಸನ್ ಹಿಯರ್, ಆ್ಯಂಡ್ ದ ರಿಮೈನಿಂಗ್ ಪ್ರಾಫಿಟ್ ಈಸ್ ಡಿವೈಡೆಡ್ ಅಮಂಗಸ್ಟ್ 3 ಇನ್ ದ ರೇಷಿಯೋ ಆಫ್ ದೇರ್ ಇನ್ವೆಸ್ಟ್ಮೆಂಟ್. ಸೊ ಅವ್ರ ಇನ್ವೆಸ್ಟ್ಮೆಂಟ್ ಬೇಸ್ ಮೇಲೆ ಇನ್ನು ರಿಮೈನಿಂಗ್ ಪ್ರಾಫಿಟ್ ಏನು ಉಳಿದಿರುತ್ತಲ್ಲ, ಅಂದರೆ ಇವಾಗ 1/4 ಅಂತಂದರೆ ಇನ್ನು 3/4 ಅಮೌಂಟ್ ಉಳಿದಿರುತ್ತೆ. ಕರೆಕ್ಟಾ. ಈ 3/4 ಅಮೌಂಟಲ್ಲಿ ಅವ್ರು ಕ್ಯಾಪಿಟಲ್ ರಿಲೇಟೆಡು ಅಮೌಂಟ್ನ ಇನ್ವೆಸ್ಟ್ ಮಾಡ್ತಾರೆ, ಪ್ರಾಫಿಟ್ನ ಶೇರ್ ಮಾಡ್ಕೊತಾರೆ ಅಂತ ಅರ್ಥ. ಓಕೆನಾ. ಸೊ ಇದೇ ಥರ ಸೇಮು ಅಮನ್ ಏನಿದ್ದಾನಲ್ಲ, ಅವನಿಗೆ ಟೋಟಲ್ ಪ್ರಾಫಿಟ್ಟು 5400 ಬರುತ್ತಂತೆ. ದೆನ್ ವಾಟ್ ಈಸ್ ದ ಅಮೌಂಟ್ ಆಫ್ ಪ್ರಾಫಿಟ್ ದಟ್ ಚಿಮನ್ ಗೆಟ್ಸ್. ಸೊ ಹಾಗಂದರೆ ಚಿಮನ್ಗೆ ಎಷ್ಟು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಹೌದಾ. ನೋಡೋಣ. ಏನು ಇಲ್ಲಿ 3 ಮೆಂಬರ್ಸ್ ಇದ್ದಾರೆ. 3 ಮೆಂಬರ್ಸಲ್ಲಿ 3 ಮೆಂಬರ್ಸು ಇನ್ವೆಸ್ಟ್ಮೆಂಟ್ ಡಿಫ್ರೆಂಟ್ ಇದೆ. ದೆನ್ ಅಮನ್ ಈಸ್ ಅ ವರ್ಕಿಂಗ್ ಪಾರ್ಟ್ನರ್. ಓಕೆನಾ. ಹಿ ಗೆಟ್ಸ್ ಅ 1/4 ಆಫ್ ಹೀಸ್ ಟೋಟಲ್ ಕಂಪನಿ ಪ್ರಾಫಿಟ್. ಸೊ ಕಂಪ್ನಿ ಪ್ರಾಫಿಟಲ್ಲಿ 1/4 ತೊಗೊತಾನೆ. ಪ್ಲಸ್ ಆ ರಿಮೈನಿಂಗ್ ಏನು ಅಮೌಂಟ್ ಐತಲ್ಲ, ಅದರೊಳಗಡೆ ಇವ್ರು 3 ಜನನೂ ಪ್ರಾಫಿಟ್ನ ಶೇರ್ ಮಾಡ್ಕೊತಾರೆ. ಬಟ್ ಪ್ರಾಫಿಟ್ ಶೇರ್ ಮಾಡ್ಕೊಳೋದು ಹೆಂಗೆ ಮಾಡ್ಕೊತಾರೆ, ಅವರು ಕ್ಯಾಪಿಟಲ್ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ, ಇದೇ ಕ್ಯಾಪಿಟಲ್, ಇದ್ರ ಬೇಸ್ ಮೇಲೆ ಶೇರ್ ಹಾಕ್ಕೊತಾರೆ. ಸೊ ಹೆಂಗೆ ಹಾಕ್ಕೊತಾರೆ ನೋಡೋಣ. ಸರಿ, ಇಲ್ಲಿ ಸಾಲ್ವ್ ಮಾಡಿದ್ದೀನಿ ನೋಡಿರಿ, ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಟೋಟಲ್ ಇನ್ವೆಸ್ಟ್ಮೆಂಟು 36,000, 44,000, 28,000, ಟೋಟಲ್ 1,08,000 ಇವ್ರದ್ದು ಇನ್ವೆಸ್ಟ್ಮೆಂಟು. ಓಕೆನಾ. ಸರಿ, ಇದಂತೂ ಕ್ವಶನಲ್ಲಿದೆ ಗಿವನ್. ನೆಕ್ಸ್ಟ್, ಅಮನ್ ಈಸ್ ಅ ವರ್ಕಿಂಗ್ ಪಾರ್ಟ್ನರ್, 1/4 ಆಫ್ ಟೋಟಲ್ ಶೇರ್ ಪ್ರಾಫಿಟ್ ಮೇಲೆ ಶೇರ್ ತೊಗೊತಾನೆ. ದೆನ್ ರಿಮೈನಿಂಗ್ ಪ್ರಾಫಿಟ್ನ ಹೆಂಗೆ ಶೇರ್ ಮಾಡ್ತಾನೆ. ಇವಾಗ ಇದ್ರ 1/4 ಅಂತಂದರೆ 4 ಪಾರ್ಟ್ಸ್ ಪ್ರಾಫಿಟ್ ಇದೆ, ಅದರಲ್ಲಿ 1 ಪಾರ್ಟನ್ನು ಅಮನ್ ತೊಗೊತಾನೆ. ಇನ್ನು ಎಷ್ಟು ಪಾರ್ಟ್ ಉಳಿದ್ವು ಈ 4ರಲ್ಲಿ? ಇನ್ನು 3 ಪಾರ್ಟ್ಸ್ ಉಳಿದ್ವು. ಕರೆಕ್ಟಾ. ಸೊ ಆ ರಿಮೈನಿಂಗ್ 3/4 ಆಫ್ ಟೋಟಲ್ ಪ್ರಾಫಿಟ್ ಒಳಗಡೆ ಅದನ್ನು ರಿಮೈನಿಂಗ್ ಇವಾಗಿದೆ. ಹೌದಾ. ಸೊ ಅಮನ್ಸ್ ನೆಟ್ ಪ್ರಾಫಿಟ್ ಎಷ್ಟು ಬರುತ್ತೆ ಅಂದರೆ, ಅಮನ್ ಈಸ್ ಅ ವರ್ಕಿಂಗ್ ಪಾರ್ಟ್ನರ್. ಕರೆಕ್ಟಾ. ಸೊ ಈ ಅಮನ್ನು ವರ್ಕಿಂಗ್ ಪಾರ್ಟ್ನರು. ಸೊ ಅದರದ್ದು ಶೇರು 1/4 ಪ್ಲಸ್ ರಿಮೈನಿಂಗ್ ಶೇರ್ಸ್ ಒಳಗಡೆ ಇವನ್ ಕ್ಯಾಪಿಟಲ್ ಮೇಲೆ ಎಷ್ಟು ಬರುತ್ತಲ್ಲ, ಆ ಕ್ಯಾಪಿಟಲ್ ಮೇಲೆ ಪ್ರಾಫಿಟ್ ಎಷ್ಟು ಶೇರ್ ಮಾಡ್ಕೊತಾರಲ್ಲ, ಆ ಪ್ರಾಫಿಟ್ನು ಆ್ಯಡ್ ಮಾಡ್ತಾರೆ ಅಮನಿಗೆ. ಕರೆಕ್ಟಾ. ಸರಿ, ಇವಾಗ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಇವಾಗ ಕ್ಯಾಲ್ಕುಲೇಷನ್ ಹೆಂಗೆ ಬರುತ್ತೆ ಅಂದರೆ, 1/4 ಇಂಟು ಟೋಟಲ್ ಪ್ರಾಫಿಟ್ಗೆ ಮಾಡಬೇಕು. ಹೌದಾ. ಯಾರಿಗದು? ಅಮನ್ಗೆ. ಪ್ಲಸ್ 3/4 ಅಂದರೆ 3/4 ಈಸ್ ಇವಾಗ ರಿಮೈನಿಂಗ್ ಇನ್ನು ಎಲ್ಲರೂ ಶೇರ್ ಮಾಡ್ಕೊತಾರಲ್ಲ ಆ ಪ್ರಾಫಿಟ್ ಒಳಗಡೆ 1/3 ಅಮನ್ಗೆ ಹೋಗುತ್ತೆ. ಕರೆಕ್ಟಾ. 1/3 ಆಫ್ ಟೋಟಲ್ ಪ್ರಾಫಿಟ್. ಓಕೆನಾ. ಸರಿ, ಇವಾಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಅಮನ್ ಹತ್ರ ಎಷ್ಟು ಪ್ರಾಫಿಟ್ ಇದೆ? 5,400 ಏನೋ ಕೊಟ್ಟಾರೆ, ಬಟ್ ಅದು ನಮಗೆ ಟೋಟಲ್ ಪ್ರಾಫಿಟಿಗೆ ಕನ್ವರ್ಟ್ ಮಾಡಿದರೆ ಎಷ್ಟಾಗುತ್ತೆ ಅಂತ ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೋಸ್ಕರ ಓಕೆ. ಸರಿ, ಈ 1/4ನ 1/4 ಅಂತಂದು ಹೇಳೋಣ, ಇಂಟು ಟೋಟಲ್ ಪ್ರಾಫಿಟ್ ಪ್ಲಸ್ ಈ 1/3 ಮತ್ತು 3/4 ಐತಲ್ಲ, ಇದನ್ನ ಸಿಂಪ್ಲಿಫೈ ಮಾಡಿದಾಗ 1/4 ಆಗುತ್ತೆ. ಹೇಗೆ? ಇಲ್ಲೇನಿದೆ, ಇದು ಏನಿದೆ 1/3 ಇಂಟು 3/4 ಇದೆ.
ಕರೆಕ್ಟಾ? ಸರಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇತ್ತು ಅಂತಂದರೆ ಏನು ಮಾಡಬೇಕು, ಎರಡೂ ಮಲ್ಟಿಪ್ಲೈ ಮಾಡಬೇಕು. 3 1s 3 ಡಿವೈಡೆಡ್ ಬೈ 4 3s 12. ಇದನ್ನ ಸಿಂಪ್ಲಿಫೈ ಮಾಡಿರಿ. 3 1s 3 4s 1/4 ಬಂತ. ಸೊ ಇಲ್ಲಿ 1/4 ಆಯಿತಾ, ಅದೇ ಥರ 1/4 ಬಂತು. ಓಕೆ, ಸಿ 1/4 ಆಯಿತು. ಸರಿ, ಇದೇನೋ 1/4 ಆಯಿತು. ಇದು ಸಿಂಪ್ಲಿಫೈಡ್ ಆಗಿರೋದೇ 1/4. ನೆಕ್ಸ್ಟು ಇಂಟು ಟೋಟಲ್ ಪ್ರಾಫಿಟ್ ರಿಮೈನಿಂಗ್ ಹಾಗೆ ಇಡೋಣ. ನೆಕ್ಸ್ಟ್ ಏನಂದರೆ, ಇವಾಗ ಇಲ್ಲಿ ಇಂಟು ಟೋಟಲ್ ಪ್ರಾಫಿಟ್ ಇದೆ, ಇಲ್ಲಿ ಇಂಟು ಟೋಟಲ್ ಪ್ರಾಫಿಟ್ ಇದೆ. ಸೊ ಅದನ್ನ ಈ ಥರ ಬರೆದಿದ್ದಾರೆ. ನೆಕ್ಸ್ಟ್ ಇಲ್ಲೇನು 1/4 ಇದೆ, ಇಲ್ಲಿ 1/4 ಇದೆ. ಸೊ ಅದು ಹೆಂಗಾಗುತ್ತೆ ಹೇಳ್ರಿ, 1/4 ಪ್ಲಸ್ 1/4. ಬಿಕಾಸ್ ಇಲ್ಲಿ ನೋಡ್ರಿ, ಇಲ್ಲಿ ಪ್ಲಸ್ ಇದೆ ಅಲ್ಲ, ಸೊ ಅದಕ್ಕೆ ನಂಬರ್ಸ್ ಅಷ್ಟೇ ನಾವು ಸಿಂಪ್ಲಿಫೈ ಮಾಡೋಣ ಫಸ್ಟಿಗೆ. ಓಕೆನಾ? ಇಲ್ಲಿ ಪ್ಲಸ್ಸು ಆರ್ ಮೈನಸ್ ಬಂದರೆ, ಇಲ್ಲಿ ಪ್ಲಸ್ ಆರ್ ಮೈನಸ್ ಬಂದರೆ ನಾವು ಇದನ್ನ LCM ಕ್ಯಾಲ್ಕುಲೇಟ್ ಮಾಡಬೇಕು. ಇಫ್ ಇನ್ ಕೇಸ್ ಇಲ್ಲೇನಾದರೂ ಇಂಟು ಇತ್ತು ಅಂದರೆ 1 × 1 4 × 4 ಮಾಡಿದರೆ ಆನ್ಸರ್ ಬರುತ್ತೆ. ಆಗಲೇ ಮಾಡಿದ್ವಲ್ಲ ಆ ಥರ. ಬಟ್ ಇಲ್ಲಿ ಪ್ಲಸ್ ಐತಲ್ಲ, LCM ಕ್ಯಾಲ್ಕುಲೇಟ್ ಮಾಡಬೇಕು. ದೆನ್ LCM ಏನಾಗುತ್ತೆ, ಸೇಮ್ ನಂಬರ್ಸ್ ಇದ್ದಾಗ ಸೇಮೇ ಆಗುತ್ತೆ. LCM 4. ಓಕೆ, ಸರಿ. 1 ಇಂಟು ಹೌ ಮಚ್, ಲಿಸನ್ ಹಿಯರ್. ದೆನ್ 4 × 1 ಈಸ್ 4. 4 × 1 ಈಸ್ 4, ಅಂದರೆ ಈ 4 ಬರಬೇಕು ನಮಗೆ. ಓಕೆನಾ? 4 × 1 ಈಸ್ 4, 4 × 1 ಈಸ್ 4. ಇಫ್ ಇನ್ ಕೇಸ್ ಇಲ್ಲೇನಾದರೂ 12 ಇತ್ತು ಅಂತ ಅಂದ್ಕೊಳ್ರಿ. ಓಕೆನಾ? ಸರಿ, 12 ಇತ್ತಪ್ಪ, ಆವಾಗೇನಾಗುತ್ತೆ, ಇಲ್ಲಿ 4 × 3 ಈಸ್, ಕರೆಕ್ಟಾ? ಇಲ್ಲಿ ಇಂಟು 3 ಬರಬೇಕು. 3 ಈಸ್ 12, 4 × 3 ಈಸ್ 12, ಹಾಗಂದರೆ 3. ದೆನ್ ದಿಸ್ 3 × 1 ಈಸ್ 3, ಇಲ್ಲಿ ಪ್ಲಸ್ ಐತಲ್ಲ, ಪ್ಲಸ್ 3 × 1 ಈಸ್ 3. ಸೊ ಈ ಥರ ಬರ್ತಿತ್ತಲ್ಲಿ. ಬಟ್ ಇವಾಗೇನಿದೆ, 4 ಇದೆ, ಹೌದಾ? ಸೊ 4 ಇದ್ದಾಗ ಏನಾಗುತ್ತೆ, ಇಂಟು 1 ಆಗುತ್ತೆ, ಇಂಟು 1 ಆಗುತ್ತೆ, ಇಂಟು 1 ಆಗುತ್ತೆ. ಸರಿ, 1 × 1 ಈಸ್ 1. ಇಲ್ಲಿದೆ ನೋಡಿರಿ, 1 × 1 ಈಸ್ 1, 1 × 1 ಈಸ್ 1 ಬರುತ್ತೆ, ಹೌದಾ? ಸರಿ, ಹೇಗೆ 1 + 1 ದಟ್ ಈಸ್ 2 ಡಿವೈಡೆಡ್ ಬೈ 4, ಕರೆಕ್ಟಾ? 2 1s 2 2s 1/2 ಬಂತ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ದ್ಯಾಟ್ 1/2 ಈಸ್ ಇಲ್ಲಿ ಬರೆದಿದ್ದಾರೆ ನೋಡಿರಿ, ಇದೆ 1/2 ಇಂಟು ಟೋಟಲ್ ಪ್ರಾಫಿಟ್. ಓಕೆ, ಹಾಗಂದ್ರೆ ಈ ಅಮನ್ ಪ್ರಾಫಿಟ್ ಏನೈತಲ್ಲ, ಫುಲ್ ಅವನಿಗೆ ತೊಗೊಂಡಿರೋದು 5400. ದಟ್ ಈಕ್ವಲ್ಸ್ ಟು 1/2 ಆಫ್ ಟೋಟಲ್ ಪ್ರಾಫಿಟ್ ಅನ್ನಂಗೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಸರಿ, ಇವಾಗ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಇದು ಗೊತ್ತಾಯ್ತಾ? ನೆಕ್ಸ್ಟ್ ಏನಂದರೆ, ಸರಿ, ಟೋಟಲ್ ಪ್ರಾಫಿಟ್ ಎಷ್ಟಿದೆ ನಮಗೆ, ಹಾಗಂದರೆ ಒಂದು ಅಮನ್ ಪ್ರಾಫಿಟ್ಟು 5004 ಇದೆ. ನಮಗೆ ಈ ಸೊಲ್ಯೂಷನಿಂದ ಏನು ಗೊತ್ತಾಯಿತು, ಅಮನ್ ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು 1/2 ಆಫ್ ಟೋಟಲ್ ಪ್ರಾಫಿಟ್, ಅಂದರೆ ಟೋಟಲ್ ಪ್ರಾಫಿಟ್ ಇನ್ ಹಾಫ್ ಇದೆ ಅಂತ ಅನ್ನಂಗೆ. ಸೊ ಹಂಗಂದ್ರೆ ನಾವು ಟೋಟಲ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 2 × 5400 ಮಾಡಿದರೆ ಬರುತ್ತೆ. ದಟ್ ಈಸ್ 10,800. ಓಕೆ, 10,800 ಬಂದಾದಮೇಲೆ, ಸೊ ಚಿಮನ್ಸ್ ಶೇರ್ನ ಅಲ್ಲ ಅವ್ರು ಕೇಳಿರೋದು. ಚಿಮನ್ಸ್ ಶೇರು 28,000 ಇದೆ. ಟೋಟಲ್ ಎಷ್ಟಿದೆ ನಮ್ಮದು, ಇಲ್ಲಿ 1,08,000 ಐತಲ್ಲ, ಅದನ್ನ ಬರೀಬೇಕು. ಡಿವೈಡೆಡ್ ಬೈ ಮಾಡಿ ಇಂಟು, ಸೊ ಶೇರ್ ಎಷ್ಟು ಅಂದಿದ್ದಾರೆ ಅವರು, 3/4 ಶೇರ್ ಉಳ್ದತ್ತಲ್ಲ, ಅದನ್ನು ಇಂಟು ಮಾಡಬೇಕು. ಇಂಟು ಟೋಟಲ್ ಪ್ರಾಫಿಟ್ ಮಾಡಿದ್ರೆ ನಮಗೇನು ಬರುತ್ತೆ, 2,100 ಬರುತ್ತೆ. ಆರ್ ನೀವು ಇದನ್ನ ಹಿಂಗೂ ಮಾಡ್ಬೋದು. ಕ್ವಶನ್ ಆನ್ಸರ್ ಅಂಡರ್ಸ್ಟ್ಯಾಂಡ್ ಆಯ್ತಾ? ಇಲ್ಲಿವರೆಗೂ ಆನ್ಸರ್ ಅಂಡರ್ಸ್ಟ್ಯಾಂಡ್ ಆಯ್ತಾ? ಓಕೆ, ಈ 10,800ಅಲ್ಲಿ ಇವನ್ ಶೇರ್ ಎಷ್ಟಾಗುತ್ತೆ, 5,400, ಹೌದಾ? ಸರಿ, ಬಿಫೋರ್ ಆಫ್ ದ್ಯಾಟ್ ಆಯಿತಾ? ಹಾಗಾದರೆ ಆನ್ಸರ್ ಎಷ್ಟು ಬರುತ್ತೆ, 2,100. ಆನ್ಸರ್ ಈಸ್ ಎ. ಓಕೆ, ನೆಕ್ಸ್ಟ್ ಕ್ವಶನ್. ಸಿ, 2 men and 3 boys can complete a piece of work in 10 days, while 3 men, 2 boys can complete that same work in 8 days. In how many days 2 men, 1 boy can complete the same work? ಸೊ ಒಂದೇ ಸೇಮ್ ವರ್ಕ್ ಇದೆ, ಅದನ್ನ 3 ಟೈಪಾಗಿ ಇಲ್ಲಿ ಕೊಟ್ಟಿದ್ದಾರೆ, ಹೌದಾ? ಒಂದು ಸತಿ 3 ಬಾಯ್ಸ್ 2 ಮೆನ್ಸು 3 ಬಾಯ್ಸು ಸೇರ್ ಮಾಡ್ತಾರೆ, 10 days ಆಗುತ್ತೆ. 3 ಮೆನ್ನು 2 ಬಾಯ್ಸ್ ಸೇರ್ ಮಾಡ್ತಾರೆ, ಎಷ್ಟು ಡೇಸ್ ಆಗುತ್ತೆ, ದಟ್ ಈಸ್ 8 days. ಅದೇ ಸೇಮ್ ವರ್ಕ್ನ 2 ಮೆನ್ನು 1 ಬಾಯ್ ಸೇರ್ ಮಾಡಿದರೆ ಎಷ್ಟು ಡೇಸ್ ಆಗುತ್ತೆ ಅಂತ ಕ್ವಶನ್ ಇದೆ. ನೋಡೋಣ ಸೊಲ್ಯೂಷನ್ನು.
ಸಿ. ಸೊ ಮೆನ್ ಇಂಟು ಡೇಸ್ನ ನಾವು ಮಾಡಬೇಕು ಯಾವಾಗಲೂ, ಹೌದಾ? ಹೇಗೆ ಅಂತಂದರೆ ಇವಾಗ 2 ಮೆನ್ ಇದ್ದಾರೆ, ಹೌದಾ? 3 ಬಾಯ್ಸ್ ಇದ್ದಾರೆ. ಇಷ್ಟು ಕೂಡ ಮಾಡಿದ್ರೆ 10 ಡೇಸ್ ಆಗುತ್ತೆ. ಇದೇ ಥರನೇ ಬರ್ಕೋಬೇಕು ಅದನ್ನ. ದಟ್ ಈಸ್ ಈಕ್ವಲ್ಸ್ ಟು ಅಂದರೆ ಅದೇ ವರ್ಕ್ನ 3 ಮೆನ್ಸು 2 ಬಾಯ್ಸು ಮಾಡಿದರೆ 8 ಡೇಸಲ್ಲಿ ಮಾಡ್ತಾರೆ. ಇದನ್ನು ಇವಾಗ ಸಿಂಪ್ಲಿಫೈ ಮಾಡಬೇಕು. ಹೇಗೆ? ಈ 10 ಐತಲ್ಲ, 10 ಇಂಟು 2 ಮಾಡಬೇಕು. ಇದೇ 10ನ ಇಂಟು 3 ಮಾಡಬೇಕು. ಓಕೆ, ಸೊ 10 ಇಂಟು 2 ಈಸ್ 20 ಅಲ್ಲ, 20 ಎಮ್. ದಿಸ್ ಈಸ್ 20 ಎಮ್. ನೆಕ್ಸ್ಟ್ 10 ಇಂಟು 3 ಈಸ್ 30, ದಟ್ ಈಸ್ 30 ಬಿ ಈಸ್ ಈಕ್ವಲ್ಸ್ ಟು ಸೇಮ್ ಇದನ್ನು ಇದೇ ಥರ ಈ 8 ಇಂಟು 3 ಮಾಡಬೇಕು. 8 3 24 ಎಮ್, 8 2 16 ಬಿ. ಓಕೆನಾ? ನೆಕ್ಸ್ಟ್ ಇವೆರಡನ್ನೂ ಸಿಂಪ್ಲಿಫೈ ಮಾಡಬೇಕು. ಹೇಗೆ? ಇಲ್ಲಿ 20 ಎಮ್ ಇದೆ, ಇಲ್ಲಿ 24 ಎಮ್ ಇದೆ. ಸೊ ಇದನ್ನು ಈ ಕಡೆ ಕಳಿಸಿದ್ರೆ ಮೈನಸ್ ಆಗುತ್ತೆ, ಬಿಕಾಸ್ ಇಲ್ಲಿ ಬಿಗ್ ನಂಬರ್ ಐತಲ್ಲ, ಅದಕ್ಕೆ ಇದನ್ನ ಈ ಕಡೆ ಕಳಿಸೋಣ. ದಟ್ ಈಸ್ 4 ಎಮ್. ಓಕೆ, ನೆಕ್ಸ್ಟ್ 30 ಬಿ ಇದೆ, 16 ಬಿ ಇದೆ, ಹೌದಾ? ಸೊ ಎಲ್ಲಿ ಕಳಿಸೋಣ? ಫ್ರೆಂಡ್ ಅಲ್ಲ, ಇವರಿಬ್ಬರು ಫ್ರೆಂಡ್ ಅಂದ್ಕೊಳ್ರಿ. ಬಿ ಇದೆ, ಅದಕ್ಕಷ್ಟು ಆ್ಯಡಿಷನ್ನು ಆ್ಯಂಡ್ ಸಬ್ಸ್ಕ್ರಿಪ್ಷನ್ನು ಮಾಡ್ಬೋದು. ಇಲ್ಲಿ ಎಮ್ ಇತ್ತಲ್ಲ, ಸೊ ಅವರಿಬ್ಬರು ಫ್ರೆಂಡ್ಸು, ಆ ನಂಬರ್ಸ್ನಷ್ಟೇ ಎಡಿಷನ್ನು ಸಬ್ಸ್ಕ್ರಿಪ್ಷನ್ನು ಮಾಡ್ಬೋದು. ಬಟ್ ಈ 20 ಮತ್ತು 30 ಇದೆ, ಇದನ್ನು ನಾವು ಪ್ಲಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಲ್ಲಿ ಎಮ್ ಇದೆ, ಇಲ್ಲಿ ಬಿ ಇದೆ, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ 30 ಬಿ, ಇಲ್ಲಿ 16 ಇದೆ. ಇದು ಈಕ್ವಲ್ಟಿಂದ ಆ ಕಡೆ ಹೋದರೆ ಮೈನಸ್ ಆಗುತ್ತೆ, ಪ್ಲಸ್ ಇರೋದು. ಸೊ ಅದಕ್ಕೆ ಇದನ್ನ ಈ ಕಡೆ ಕಳಿಸೋಣ. 30 ಬಿ ಮೈನಸ್ 16 ಬಿ ಈಸ್ 14 ಬಿ. ಓಕೆ, ಹಿಂಗೆ ಮಾಡ್ಬೋದಿತ್ತಲ್ಲ. ಈ 30ನೇ ಈ ಕಡೆ ಕಳಿಸ್ಬೋದಿತ್ತಲ್ಲ, ಅದು ಮೈನಸ್ಸೇ ಆಗ್ತಿತ್ತು. ಬಟ್ ಏನಾಗ್ತಿತ್ತಲ್ಲಿ ಮೈನಸ್ 30 ಬಿ ಆಗ್ತಿತ್ತು, ಹೌದಾ? ಇದು 16 ಬಿ ಈಸ್ ಪ್ಲಸ್, 30 ಬಿ ಈಸ್ ಮೈನಸ್, ನೆಗೆಟಿವ್ ಆಯಿತು. ಸೊ ಹಾಗಂದರೆ ಇಲ್ಲಿ ನಮಗೆ ನೆಗೆಟಿವ್ ಆನ್ಸರ್ಸ್ ಬರ್ತಿತ್ತು. ಲಾಸ್ಟಿಗೆ ಅದೇನೋ ಈಕ್ವಲ್ಲೇ ಆನ್ಸರ್ ಆಗುತ್ತೆ, ಬಟ್ ಇಲ್ಲಿ ಮೈನಸ್ ಆಯಿತು ಅಂದರೆ ನಮಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲಿ ಬಿಗ್ ನಂಬರ್ ಇರುತ್ತಲ್ಲ, ಅಲ್ಲೇ ಸ್ಮಾಲ್ ನಂಬರ್ಸ್ನ ಕಳಿಸ್ಬಿಡ್ಬೇಕು. ಓಕೆ, ನೆಕ್ಸ್ಟ್ 14 ಬಿ ಈಸ್ ಈಕ್ವಲ್ಸ್ ಟು 4 ಎಮ್ ಆಯಿತು. ಓಕೆನಾ? ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇವಾಗ ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ 14 1 ಡಿವೈಡೆಡ್ ಬೈ 14 ಆ್ಯಕ್ಚುಲಿ ದಿಸ್ ಈಸ್ ಆ್ಯಂಡ್ ಈಸ್ ಈಕ್ವಲ್ಸ್ ಟು 1/4 ಅಂತ ಹೇಳಿ, ಹೌದಾ? ಸರಿ, ಇದೇನಾಗುತ್ತೆ, ಇದನ್ನು ಈ ಕಡೆ ಹಾಕಿದೆ ಅಂದರೆ ನಾನು 4 ಡಿವೈಡೆಡ್ ಬೈ 14 ಆಗುತ್ತೆ, ಹೌದಾ? ಈಕ್ವಲ್ಟಿಯಿಂದ ಈ ಕಡೆ ಬಂದರೆ ಡಿವಿಷನ್ ಇದ್ದರೆ ಈ ಕಡೆ ಬಂದರೆ ಡಿವಿಷನ್ ಇರೋದು, ಈಕ್ವಲ್ಟಿಯಿಂದ ಆ ಕಡೆ ಬಂದರೆ ಇಂಟು ಆಗುತ್ತೆ, ಹೌದಾ? ಅದಕ್ಕೆ ಅದು ಮೇಲೆ ಹೋಗುತ್ತೆ. ದೆನ್ ಹಿಯರ್ ಕ್ಯಾನ್ಸಲ್ ಮಾಡಬೇಕು ಅಂದರೆ ಎಷ್ಟಾಗ್ಬೋದು? ಸರಿ, ಇವಾಗ ಏನಾಯಿತು, ಇದು ಇಲ್ಲಿ ಹೋಯಿತು, ಮೇಲೆ ಹೋಯಿತು, ದಟ್ ಈಸ್ ಮೇಲೆ ಹೋಗುತ್ತೆ ಅದು. ಈ ಮಲ್ಟಿಪ್ಲಿಕೇಶನ್ ದಟ್ ಈಸ್ 4 ಆಗುತ್ತೆ. ದೆನ್ ಕ್ಯಾನ್ಸಲ್ ಮಾಡಿದ್ರೆ 2 2s 4, 2 7s 4. ಸೊ ನೆಕ್ಸ್ಟ್ ಇದನ್ನು ಈ ಕಡೆ ತಂದುಬಿಡ್ತೀನಿ, ಈಕ್ವಲ್ಟಿಂದ ಆಚೆ. ಅವಾಗ ಏನಾಗುತ್ತೆ, ಇಲ್ಲಿ 1 ಬರುತ್ತಾ, 1/7 ಈಸ್ ಈಕ್ವಲ್ಸ್ ಟು 1/2 ಆಗುತ್ತೆ. ಸೇಮ್ ಅದೇ ಪ್ಲೇಸ್ ಒಳಗಡೆ ಬರುತ್ತೆ. ಅದೇ ಥರ ಇದನ್ನೂ ಸೇಮ್ ಮಾಡಿದ್ದು, ಇದು ಮೇಲಿನ 1 1 ಹೋಗುತ್ತೆ, ಕೆಳಗಡೆದು 7 and 2ನ ನಾವು ಇಲ್ಲಿ ಬರೀಬೇಕು. ಓಕೆ, 7 ಇಂಟು ಬಿ, 2 ಇಂಟು ಎಮ್ ಅಂತ. ಸೊ 2m ಈಸ್ ಈಕ್ವಲ್ಸ್ ಟು 7b. ಅದು ನಮಗೊಂದು ಇಕ್ವೇಷನ್ ಸಿಕ್ತಿವಾಗ. ಸೊ ಇದ್ರ ಥ್ರೂ ಏನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ನ ಮಾಡಬೇಕು. ನಮಗೆ ಅವ್ರು ಕೊಟ್ಟಿರೋ ಕ್ವಶನ್ ಏನು ಅಂತಂದರೆ ಈ ಇಲ್ಲಿದೆ ನೋಡಿ, ಇಲ್ಲಿ ಐತಲ್ಲ, 2 men 1 boy ಕ್ಯಾನ್ ಕಂಪ್ಲೀಟ್ ದ ಸೇಮ್ ವರ್ಕ್ ಇನ್ ಹೌ ಮೆನಿ ಡೇಸ್ ಅಂತ ಕೇಳಿದ್ದಾರೆ. ಸೊ ಅದೇ ಸೇಮ್ ಕ್ವಶನಿಗೆ ಇಲ್ಲೇನು ಆನ್ಸರ್ ಆಗುತ್ತೆ ನೋಡಿರಿ. ಫಸ್ಟು ಈ ಕ್ವಶನ್ನ ತೊಗೊಳೋಣ. ಫಸ್ಟ್ನೇದು ಹೇಳಿದ್ರಲ್ಲ ಸ್ಟೇಟ್ಮೆಂಟ್, ಅದನ್ನು ಸೇಮ್ ದಟ್ ಈಸ್ ಆಲ್ಸೋ ಈಕ್ವಲ್ಸ್ ಟು 2m ಆ್ಯಂಡ್ 1 ಬಾಯ್. ಬಟ್ ಎಷ್ಟು ಡೇಸ್ ಅಂತ ನಮಗೆ ಗೊತ್ತಿಲ್ಲ, ದಟ್ಸ್ ವೈ ದಟ್ ಈಸ್ ಎಕ್ಸ್. ಓಕೆ, ಸರಿ. ಇವಾಗ 2m ಅಂದರೆ ನಮಗೇನು ಗೊತ್ತಿದೆ, 7b ಅಂತ ಗೊತ್ತು, ಹೌದಾ? ಅದಕ್ಕೆ ನಾನು 2m ಜಾಗದಲ್ಲಿ 7b ಅಂತ ಬರೆದಿದ್ದೀನಿ. ನೆಕ್ಸ್ಟು 3b ಇದೆ, ಸೇಮ್ 3b ಇಂಟು 10. ಓಕೆ, ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು ಇಲ್ಲಿ 2m ಇದೆ, 2m ಈಸ್ ಈಕ್ವಲ್ಸ್ ಟು 7b ಅಂತ ಅಲ್ಲ. ಸೊ ನಾನು ಅದಕ್ಕೆ ಏನು ಬರ್ತೀನಿ, 7b ಅಂತಂದು ಹೇಳಿ ಕನ್ಸಿಡರ್ ಮಾಡ್ತೀನಿ. ಪ್ಲಸ್ 1b ಹೆಂಗಿದೆ ಹಾಗೆ, ಎಕ್ಸ್ ಹೆಂಗಿದೆ ಹಾಗೆ. ನೆಕ್ಸ್ಟ್ ಏನು ಮಾಡ್ತೀನಿ, ಇವಾಗ ಇಲ್ಲಿ ಬಿ ಇಲ್ಲದೆ ಇಲ್ಲಿ ಬಿ ಇದೆ, ಎರಡನ್ನೂ ಆ್ಯಡ್ ಮಾಡ್ಬೋದಲ್ಲ, ಕರೆಕ್ಟಾ? ಸೊ ದಟ್ ಈಸ್ 10. ಬಿನೇ ಅಲ್ಲ, ಸಿಮಿಲರ್. ಮತ್ತೇನಕ್ಕೆ ನಾ ಬಿ ಅಂತ ಬರೀಲಿ, ಬಿಕಾಸ್ ಇಲ್ಲಿ ಎಲ್ಲನೂ ನಾ ಬಿ ಮಾಡಿಕೊಂಡು ಇಷ್ಟು. ಇವಾಗ ನಾನು ಬಿ ಬರೀಲಿಲ್ಲ ಅಂದ್ರೆ ನಡೀತದೆ. ನಂಬರ್ಸ್ ಅಷ್ಟೇ ಕ್ಯಾಲ್ಕುಲೇಟ್ ಮಾಡ್ಬೋದು. ದಟ್ ಈಸ್ 10.
ಈ 10 ಐತಲ್ಲ ಅದು ಇಲ್ಲಿ ಬಂತು, ಇದು ಬ್ರ್ಯಾಕೆಟ್ ಇತ್ತು ಅಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರುತ್ತೆ, ಹೌದಾ. ಈಸ್ ಈಕ್ವಲ್ಸ್ ಟು 7b + 1b ಈಸ್ 7 + 1 ಈಸ್ 8, ದಟ್ ಈಸ್ 8. b ಬರೆಯೋ ನೆಸೆಸಿಟಿ ಇಲ್ಲ, ಇಂಟು ಎಕ್ಸ್ ಇದೆ, ಇಂಟು ಎಕ್ಸ್. ನೆಕ್ಸ್ಟ್ 10 × 10 ಈಸ್ 100, ಕರೆಕ್ಟಾ. ಇದು 8 ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ. ದಟ್ಸ್ ವೈ ಎಕ್ಸ್ ಈಕ್ವಲ್ಸ್ ಟು 100 ಡಿವೈಡೆಡ್ ಬೈ 8, ದಟ್ ಈಸ್ 12.5 days. ಆನ್ಸರ್ ಈಸ್ ಸಿ, 12.5 days. In the following question, 3 statements are given followed by 4 conclusions. Read the conclusion and then decide whether the given conclusions are logically true or not. ಓಕೆನಾ. ಸೊ ಇಲ್ಲಿ ಬಿಲೋ ಏನು ಮಾಡಿದ್ದಾರೆ, ಒಂದು ಕ್ವಶನ್ ಕೊಟ್ಟಿದ್ದಾರೆ. ಆ ಕ್ವಶನಲ್ಲಿ 3 ಸ್ಟೇಟ್ಮೆಂಟ್ಸ್ ಇದಾವಂತೆ, 4 ಕನ್ಕ್ಲೂಷನ್ಸ್ ಇದಾವಂತೆ. ಆ ಸ್ಟೇಟ್ಮೆಂಟ್ ಬೇಸ್ ಮೇಲೆ ಒಂದಷ್ಟು ಕನ್ಕ್ಲೂಷನ್ಸ್ನ ಇವ್ರು ಹೇಳಿದ್ದಾರೆ, 4 ಕನ್ಕ್ಲೂಷನ್ಸ್. ಓಕೆನಾ. ಸೊ ಆ ಕನ್ಕ್ಲೂಷನ್ಸ್ ರೈಟ್ ಆರ್ ರಾಂಗ ಹೇಳಿರಿ ಅಂತ ಹೇಳಿದ್ದಾರೆ. ಸ್ಟೇಟ್ಮೆಂಟ್ಸ್ ಏನಿದ್ದಾವೆ, ಆಲ್ ಟ್ರೀಸ್ ಆರ್ ಹಿಲ್ಸ್, ಸಮ್ ಹಿಲ್ಸ್ ಆರ್ ಎನಿಮಲ್ಸ್, ಆಲ್ ಎಲಿಮೆಂಟ್ಸ್ ಆರ್ ಬರ್ಡ್ಸ್. ಓಕೆನಾ. 3 ಸ್ಟೇಟ್ಮೆಂಟ್ಸ್. ಅದರ ರಿಲೇಟೆಡ್ ಕನ್ಕ್ಲೂಷನ್ಸ್ನ ಕೊಟ್ಟಾರೆ. ಸಮ್ ಬರ್ಡ್ಸ್ ಆರ್ ಹಿಲ್ಸ್, ಸಮ್ ಬರ್ಡ್ಸ್ ಆರ್ ಟ್ರೀಸ್, ಸಮ್ ಎನಿಮಲ್ಸ್ ಆರ್ ಟ್ರೀಸ್, ನೋ ಎನಿಮಲ್ಸ್ ಈಸ್ ಟ್ರೀ ಅಂತಂದು ಹೇಳಿ. ನೋಡೋಣ ಏನಾಗುತ್ತೆ, ಆನ್ಸರ್ ಹೆಂಗೆ ಸಾಲ್ವ್ ಮಾಡಬೇಕು ಈ ಥರ ಕ್ವಶನ್ಸ್ ಇದ್ದರೆ. ಸೊ ನಾವೇ ಅಸ್ಯೂಮ್ ಮಾಡಿ ಇಲ್ಲಿ ಬರ್ಕೋಬೇಕು. ಹೇಗೆ, ಆಲ್ ಟ್ರೀಸ್ ಆರ್ ಹಿಲ್ಸ್ ಅಂತಂದು ಹೇಳಿದೆ, ಕರೆಕ್ಟಾ. ಸರಿ, ಇಲ್ಲಿ ಟ್ರೀಸ್ ಇದ್ದಾವೆ ಅಂತ ಅಂದ್ಕೊಳ್ರಿ. ಓಕೆ, ದಿಸ್ ಇಸ್ ಟ್ರೀಸ್. ಆಲ್ ಟ್ರೀಸ್ ಆರ್ ಹಿಲ್ಸ್ ಅಂತೆ, ಅಂದರೆ ಇವೆಲ್ಲ ಟ್ರೀ ಎಲ್ಲ, ಸೊ ಇವೆಲ್ಲ ಟ್ರೀಸು ಹಿಲ್ಸ್ ಅಂತೆ. ಓಕೆ, ದೆನ್ ಹೌದಾ, ಎಲ್ಲ ಟ್ರೀಸು ಅಂದರೆ ಇದನ್ನು ಇನ್ಕ್ಲೂಡ್ ಮಾಡಬೇಕಿಲ್ಲ ಈ ಥರ. ಓಕೆ, ಸಮ್ ಹಿಲ್ಸ್ ಆರ್ ಎನಿಮಲ್ಸ್ ಅಂತೆ. ಸಮ್ ಅಂದರೆ ಕಡಿಮೆ ಅಲ್ಲ, ಸೊ ಒಂದಷ್ಟು ಎಲ್ಲಿದಾದರೂ ತೊಗೊಳ್ರಿ, ಒಂದಷ್ಟು ಪಾರ್ಟ್ ಬರಬೇಕು. ಸಮ್ ಹಿಲ್ಸ್ ಹಿಲ್ಸ್ ಅಷ್ಟೇ ಬಂದೈತಾ ಇಲ್ಲಿ, ಆರ್ ಎನಿಮಲ್ಸ್. ಓಕೆ, ನೆಕ್ಸ್ಟ್ ಆಲ್ ಎನಿಮಲ್ಸ್ ಆರ್ ಬರ್ಡ್ಸ್. ಸೊ ಅಂದರೆ ಎನಿಮಲ್ಸ್ ಎಲ್ಲನೂ ತೊಗೋಬೇಕಲ್ಲ, ಈ ಎಲ್ಲ ಎನಿಮಲ್ಸು ಸೇರಿಸಿ ಏನಾಗಿದೆ, ಬರ್ಡ್ಸ್ ಆಗಿದೆ. ಓಕೆ, ನೆಕ್ಸ್ಟ್ ಸರ್ ಇವಾಗ ಕನ್ಕ್ಲೂಷನ್ಸ್ನ ನೋಡ್ತಾ ಬರೋಣ ಏನಿದೆ ಅಂತಂದು ಹೇಳಿ. ಫಸ್ಟ್ ಕನ್ಕ್ಲೂಷನ್ ಏನಿದೆ, ಸಮ್ ಬರ್ಡ್ಸ್ ಆರ್ ಹಿಲ್ಸ್ ಅಂತಂದು ಹೇಳಿದೆ, ಹೌದಾ. ಸಮ್ ಬರ್ಡ್ಸ್ ಆರ್ ಹಿಲ್ಸ್, ಬರ್ಡ್ಸ್ ಒಳಗಡೆ ಸಮ್, ಅವರೇನೋ ಹಿಲ್ಸ್ ಆಗಿದ್ದಾರಂತೆ. ನೋಡಿರಿ, ಇದು ಹಿಲ್ಸ್ ಇರೋ ಪಾರ್ಟು ಇಷ್ಟಿದೆ, ಬರ್ಡ್ಸು ಇಷ್ಟಿದೆ, ಕರೆಕ್ಟಾ. ಸಮ್ ಬರ್ಡ್ಸ್ ಆರ್ ಹಿಲ್ಸ್, ಹೌದಾ. ಇಲ್ಲಿ ಇಷ್ಟು ಪ್ಲೇಸ್ನ ತೊಗೊಂಡೈತಲ್ಲ ಹಿಲ್ಸಿಂದು, ಸೊ ಬೋತ್ ಆರ್ ಸೇಮ್. ಸಮ್ ಅಷ್ಟೇ, ಕರೆಕ್ಟಾಗಿ ಹೋಲ್ ಅಲ್ಲ. ಹೋಲ್ ಇದ್ದಿದ್ರೆ ರಾಂಗ್ ಆಗ್ತಿತ್ತು. ಹಾಗಂದರೆ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರೈಟ್. ಓಕೆ, ನೆಕ್ಸ್ಟ್ ಸಮ್ ಬರ್ಡ್ಸ್ ಆರ್ ಟ್ರೀಸ್ ಅಂತೆ. ಸಮ್ ಬರ್ಡ್ಸ್ ಆರ್ ಟ್ರೀಸ್, ನೋಡಿರಿ ಇಲ್ಲಿ ಟ್ರೀ ಇದ್ದಾವೆ, ಇಲ್ಲಿ ಬರ್ಡ್ಸ್ ಇದ್ದಾವೆ. ಇಲ್ಲೇನಾದರೂ ಎರಡಕ್ಕೂ ಕನೆಕ್ಷನ್ಸ್ ಆಯಿತಾ? ನೋ. ಸೊ ಕನೆಕ್ಷನ್ಸ್ ಅಂದರೆ ಹೆಂಗಿರಬೇಕಿತ್ತು, ಇದು ಬರ್ಡ್ ಏನೈತಲ್ಲ, ಈ ಸರ್ಕಲ್ ಹಿಂಗೆ ಹೋಗಬೇಕಾಗಿತ್ತು. ಐನೋ ಸರ್ಕಲ್ ಥರ ಕಾಣಲ್ಲ, ನಿಮ್ಮಷ್ಟು ಸರ್ಕಲ್ ಬಿಡ್ಸೋಕ್ಕೆ ನನಗೂ ಬರಲ್ಲ. ಓಕೆ, ಸಿ ಇದೇನೈತಲ್ಲ, ಈ ಬರ್ಡ್ ಲೈನು ಹಿಂಗೆ ಹೋಗಬೇಕಿತ್ತು. ಅಂದರೆ ಅವಾಗ ಏನಾಗ್ತಿತ್ತು, ಸಮ್ ಬರ್ಡ್ಸ್ ಆರ್ ಟ್ರೀಸ್ ಅಂತಂದು ಹೇಳಾಗ್ತಿತ್ತು. ಬಟ್ ಇಲ್ಲೇನಿದೆ, ಆ ಟ್ರೀಗೂ ಈ ಬರ್ಡ್ಗೂ ಯಾವುದೇ ರಿಲೇಷನ್ಶಿಪ್ ಇಲ್ಲ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಅ ರಾಂಗ್. ನೆಕ್ಸ್ಟ್ ಸಮ್ ಎನಿಮಲ್ಸ್ ಆರ್ ಟ್ರೀಸ್. ಎನಿಮಲ್ಸ್ ಎಲ್ಲಿದ್ದಾರೆ, ಇಲ್ಲಿದ್ದಾರೆ. ಸಮ್ ಎನಿಮಲ್ಸ್ ಆರ್ ಟ್ರೀಸ್, ನೋ, ಎರಡಕ್ಕೂ ರಿಲೇಷನ್ ಇಲ್ಲ, ಕರೆಕ್ಟಾ. ಓಕೆ, ರಾಂಗ್ ಆಯಿತು. ನೋ ಎನಿಮಲ್ ಈಸ್ ಟ್ರೀ, ನೋ ಎನಿಮಲ್ ಈಸ್ ಟ್ರೀ. ಓಕೆ, ರೈಟ್, ಹೌದಾ. ಫೋರ್ತ್ ಒನ್ ಈಸ್ ಆಲ್ಸೋ ರೈಟ್. ಹಾಗಂದರೆ ಫಸ್ಟ್ ಒನ್ ಆ್ಯಂಡ್ ಫೋರ್ತ್ ಒನ್ ಈಸ್ ಅ ಆನ್ಸರ್, ದಟ್ ಈಸ್ ಆನ್ಸರ್ ಸಿ. ಎಸ್, ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್. The triangle, square and circle shown below represents urban, hardworking, educated people respectively. Which one of the area marked 1 to 7th represents the urban educated who are not handwritten? Urban educated who are not handwritten. ಸೊ ಅವ್ರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಇನ್ನು ಒಂದು ಟ್ರೈಯಾಂಗಲ್ ಇದೆ, ಕರೆಕ್ಟಾ, ಒಂದು ಸ್ಕ್ವೇರ್ ಇದೆ, ದೆನ್ ಒಂದು ಸರ್ಕಲ್ ಇದೆ. ದೀಸ್ ಆಲ್ ಆರ್ ಶೋನ್ ಆರ್ ಬಿಲೋ. ಓಕೆನಾ, ರೆಪ್ರೆಸೆಂಟ್. ಸೊ ಇವೆಲ್ಲ ಏನು ರೆಪ್ರೆಸೆಂಟ್ ಮಾಡುತ್ತೆ, ಅರ್ಬನ್, ಹಾರ್ಡ್ ವರ್ಕಿಂಗ್ ಆ್ಯಂಡ್ ಎಜುಕೇಟೆಡ್. ಸೊ ಇಲ್ಲಿ ಹೆಂಗೆ ಸೀರಿಯಲ್ ವೈಸ್ ಕೊಟ್ಟಿರಲ್ಲ ಅದೇ ಥರ ಇಲ್ಲಿ ಸೀರಿಯಲ್ ವೈಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನಿದೆ, ಇಲ್ಲಿ ಸರ್ಕಲ್ ಇದೆ, ಸರ್ಕಲ್, ಕರೆಕ್ಟಾ. ಇಲ್ಲಿ ಸರ್ಕಲ್ ಇದೆ, ಸರ್ಕಲ್ ರೆಪ್ರೆಸೆಂಟ್ಸ್ ಅರ್ಬನ್, ಕರೆಕ್ಟಾ. ಸರಿ, ಈ ಸರ್ಕಲ್, ಸಾರಿ ಟ್ರಯಾಂಗಲ್ ಅಲ್ಲ ಅದು, ಟ್ರಯಾಂಗಲ್ ರೆಪ್ರೆಸೆಂಟ್ಸ್ ಅರ್ಬನ್.
ಓಕೆ. ನೆಕ್ಸ್ಟ್ ಹಾರ್ಡ್ ವರ್ಕಿಂಗ್ ಇದೆ. ಸ್ಕ್ವೇರ್ ಈಸ್ ರೆಪ್ರೆಸೆಂಟ್ಸ್ ಹಾರ್ಡ್ ವರ್ಕಿಂಗ್. ಓಕೆ. ನೆಕ್ಸ್ಟ್ ಲಾಸ್ಟ್ ಒನ್, ದಿಸ್ ಸರ್ಕಲ್ ಈಸ್ ರೆಪ್ರೆಸೆಂಟ್ಸ್ ಎಜುಕೇಟೆಡ್ ಪೀಪಲ್. ಎಜುಕೇಟೆಡ್ ಪೀಪಲ್. ಪೀಪಲ್. ಓಕೆನಾ. ಸರಿ, ಕ್ವಶನ್ ಏನಂದರೆ ವಿಚ್ ಒನ್ ಆಫ್ ಏರಿಯಾ ಮಾರ್ಕ್ಡ್ 1 to 7 ರೆಪ್ರೆಸೆಂಟ್ಸ್ ದ ಅರ್ಬನ್ ಎಜುಕೇಟೆಡ್. ಯಾವುದ್ರಿ ಅದು? ಅರ್ಬನ್ ಎಜುಕೇಟೆಡ್ ಅಂತೆ. ಓಕೆನಾ. ಅರ್ಬನ್ ಅಂದರೆ ಇವರು, ಹೌದಾ? ಇದು ಇದು ಯಾವುದು? ದಿಸ್ ಟ್ರಯಾಂಗಲ್ ಈಸ್ ಅ ಅರ್ಬನ್ ಎಜುಕೇಟೆಡ್ ಹೂ ಆರ್ ನಾಟ್ ಹಾರ್ಡ್ ವರ್ಕಿಂಗ್. ಸೊ ಈ ಹಾರ್ಡ್ ವರ್ಕಿಂಗ್ ಆಗಬಾರ್ದು ಅಂದರೆ ಈ ಸ್ಕ್ವೇರ್ ಇದರಲ್ಲಿ ಇರಬಾರ್ದು. ಬಟ್ ಏನಿರಬೇಕು? ಅರ್ಬನ್ ಎಜುಕೇಟೆಡ್ ಇರಬೇಕು, ಹೌದಾ? ಸೊ ಅರ್ಬನ್ ಎಜುಕೇಟೆಡ್ ಅಂದರೆ ಈ ಸರ್ಕಲ್ ಇರಬೇಕು. ಎಜುಕೇಟೆಡ್ ಅಂತಂದರೆ ಈ ದಿಸ್ ಇಸ್ ಸರ್ಕಲ್, ಈ ಸರ್ಕಲ್ ಇರಬೇಕು ಎಜುಕೇಟೆಡು. ಅರ್ಬನ್ ಅಂತಂದರೆ ಯಾವುದು? ಈ ಟ್ರಯಾಂಗಲ್ ಇರಬೇಕು. ಬಟ್ ಹಾರ್ಡ್ ವರ್ಕಿಂಗ್ ಇರಬಾರ್ದು. ಅಂಥದ್ದು ಯಾವ ಪ್ಲೇಸ್ ಇದೆ ನೋಡಿರಿ. ಇವಾಗ ನಾವು ಇದು 2 ಅಂತ ಹೇಳಬೇಕು ಅಂದರೆ ಇಲ್ಲಿ ಎಜುಕೇಷನ್ ಇಲ್ಲ, ಹೌದಾ? ಸರ್ಕಲ್ ಬಂದಿಲ್ಲ ಅದರೊಳಗಡೆ. ದೆನ್ ಇವೆರಡು ಇದ್ದಾವೆ, ನೋ ಅಲ್ಲ. ಈ 1 ಹೇಳಬೇಕು ಅಂದರೆ ಅಲ್ಲಿ ಓನ್ಲಿ ಏನಿದೆ? ಟ್ರಯಾಂಗಲ್ ಇದೆ. ಬಟ್ ಈ 4 ನೋಡಿರಿ, 4 ಹೇಳಬೇಕು ಅಂದರೆ ಒಂದು ಎಜುಕೇಟೆಡ್ ಇದೆ, ಇನ್ನೊಂದು ಅರ್ಬನ್ ಇದೆ. ಬಟ್ ಅಲ್ಲಿ ಹಾರ್ಡ್ ವರ್ಕಿಂಗ್ ಬಂದಿಲ್ಲ. ಅಲ್ಲಿ ನೋಡಿರಿ ಸ್ಕ್ವೇರ್ ಬಂದಿಲ್ಲ, ಇಲ್ಲೇ ಲಾಸ್ಟ್ ಇದೆ. ಕರೆಕ್ಟಾ? ಈ 4 ಅದನ್ನು ಬಿಟ್ಟಿದೆ. ಸೊ ಆನ್ಸರ್ ಈಸ್ 4, ಆಪ್ಷನ್ ನಂಬರ್ ಸಿ. ಓಕೆ. ನೆಕ್ಸ್ಟ್ ಕ್ವಶನ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಆನ್ ದ ಬೇಸಿಸ್ ಆಫ್ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಓಕೆ, ಒಂದಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಾರ, ಆ ಬೇಸ್ ಮೇಲೆ ಇವಾಗ ಸಾಲ್ವ್ ಮಾಡೋಣ. ಹೆಂಗಿದೆ ನೋಡಿ. ನಮಗೆ ಗೊತ್ತಿರೋ ಥರ ಈ ಆ್ಯಂಗಲ್ ಹೆಂಗಪ್ಪ ಅಂತಂದರೆ ಈ ಥರ, ಕರೆಕ್ಟಾ? ನಾರ್ತ್, ಈಸ್ಟ್, ಸೌತ್ ಆ್ಯಂಡ್ ವೆಸ್ಟ್. ಸೊ ಹೌದಾ, ಈ ಥರ ಬರ್ತಿದೆ. ಬಟ್ ಇಲ್ಲಿ ಏನೋ ಉಲ್ಟಾ ಕೊಟ್ಟಿದ್ದಾರೆ, ಹೌದಾ? ನೋಡತ್ಲೇನೋ ಗೊತ್ತಾಗುತ್ತೆ. ಬಟ್ ಅವ್ರ ಕ್ವಶನ್ ವೈಸ್ ನಾವು ಸಾಲ್ವ್ ಮಾಡಬೇಕಷ್ಟೆ. ಅಲ್ಲಿ ರಾಂಗ್ ಕೊಟ್ಟಿದ್ದಾರೆ, ರೈಟ್ ಕೊಟ್ಟಿದ್ದಾರೆ, ದಟ್ ಈಸ್ ನಾಟ್ ಅ ಮ್ಯಾಟರ್. ಸಿ, 4 security guards PQRS have been posted at the 4 corners of the huge cashew plantation farms as shown in the above figure. From the original position, P and R move diagonally to opposite corners and then one side each in the clockwise direction. Which of the corner is unmanned or unnamed at the moment? ಸೊ ಇವಾಗ ಏನಾಗಿದೆ? ಇವಾಗ ಈ ಡೈರೆಕ್ಷನ್ ಒಳಗಡೆ ಇದೆ, PQRS ಅನ್ನು ಗಾಡ್ಸಿದ್ದಾರೆ. ಓಕೆನಾ? ಸರಿ, ಇಲ್ಲಿದ್ದಾರೆ ನೋಡಿ, PQRS ಅನ್ನು ಗಾಡ್ಸಿದ್ದಾರೆ. ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಸತಿ ಡಯಾಗ್ನಲ್ಲಿ ಅಪೋಸಿಟ್ ಆಗ್ತಾರೆ. ಯಾರ್ಯಾರು? P ಆ್ಯಂಡ್ R. ಈ P ಆ್ಯಂಡ್ R ಇದ್ದಾರಲ್ಲ, ಅಪೋಸಿಟ್ ಏನಾಗ್ತಾರೆ? ಡಯಾಗ್ನಲ್ಲಿ ಅಪೋಸಿಟ್ ಟು ದ ಕಾರ್ನರ್. ಸೊ ಕಾರ್ನರ್ ಇಂದರಲ್ಲ, ಅಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾರೆ. ದೆನ್ ಒನ್ ಸೈಡ್ ಈಚ್ ಇನ್ ದ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಇವರು ಅಪೋಸಿಟ್ಟಿಗೆ ಬಂದು ಒಂದು ಸತಿ ಕ್ಲಾಕ್ ವೈಸ್ ಡೈರೆಕ್ಷನ್ನಿಗೆ ಹೋಗ್ತಾರ. ಸೊ ಹಿಂಗೆ ಹೋಗಾದ್ಮೇಲೆ ಒಂದು ಎಲ್ಲೋ ಒಂದು ಕಾಣಿಸಂಗಿಲ್ಲ, ಓಕೆನಾ? ಇನ್ವಿಸಿಬಲ್, ಅನ್ನೇಮಡ್ ಇರುತ್ತೆ, ಅನ್ನೇಮಡ್ ಮೂಮೆಂಟ್ ಬರುತ್ತೆ. ಒಂದು ಕಾರ್ನರಲ್ಲಿ ನೇಮ್ ಬರಲ್ಲ. ಆ ಕಾರ್ನರ್ ಯಾವುದು ಅಂತ ಕ್ವಶನ್ ಇದೆ. ಸೀದಾ ಕ್ವಶನ್, ಸೀದಾ ಆನ್ಸರ್. ಸೊ ಇವಾಗ R ಆ್ಯಂಡ್ P ಇಲ್ಲಿದ್ದಾವೆ, ಕರೆಕ್ಟಾ? ಸರಿ, ಈ R ಆ್ಯಂಡ್ P ಏನಾಗುತ್ತೆ ಅಂತಂದರೆ ಅಪೋಸಿಟ್ ಹೋಗುತ್ತೆ ಅಂತ ಅಂತಾರೆ, ಹೌದಾ? ಸರಿ, ಈ R ಅಪೋಸಿಟ್ ಹೋದರೆ ಇಲ್ಲಿ ಬರುತ್ತೆ, P ಅಪೋಸಿಟ್ ಹೋದರೆ ಇಲ್ಲಿ ಬರುತ್ತೆ, ಕರೆಕ್ಟಾ? ಸೊ ಇಲ್ಲಿ ಬಂದಿದೆ ನೋಡ್ರಿ, ಇಲ್ಲಿ ಈ R ಅಪೋಸಿಟ್ ಹೋದರೆ ಇಲ್ಲಿ ಬರುತ್ತೆ, P ಅಪೋಸಿಟ್ ಹೋದರೆ ಇಲ್ಲಿ ಬರುತ್ತೆ, ನಾರ್ತ್ ವೆಸ್ಟಿಗೆ. ದೆನ್ ಏನು ಹೇಳಿದ್ದಾರೆ? ಕ್ಲಾಕ್ ವೈಸ್ ಒಂದು ಡೈರೆಕ್ಷನ್ ಹೋಗಬೇಕು ಅಂತ ಹೇಳಿದ್ದಾರೆ, ಹೌದಾ? ಸೊ ಇವಾಗ ಇಲ್ಲಿ ನೋಡ್ರಿ, ಇಲ್ಲಿ ಈ ಸ್ಕ್ವೇರ್ ಒಳಗಡೆ ಇಲ್ಲೇ RPS ಐತಲ್ಲ, ತಡಿ, ಈ R ಇಲ್ಲಿ ಬಂತಾ? ಓಕೆ, ಏನಾಯಿತು? ಇಲ್ಲಿಗೆ ಬಂತು. ನೆಕ್ಸ್ಟು ಈ P ಐತಲ್ಲ, ಇಲ್ಲಿಗೆ ಬಂತಾ? ಓಕೆ, P ಏನಾಯಿತು? ಇಲ್ಲಿ ಕೆಳಗಡೆ ಬಂತು. ಸರಿ, ಬಿಫೋರ್ ಇಲ್ಲಿ S ಇದೆ, ಬಿಫೋರ್ ಆಫ್ ಇಲ್ಲಿ Q ಇದೆ, ಫಸ್ಟ್ನೇದು, ಅವೇನು ಚೇಂಜಸ್ ಆಗಿಲ್ಲ. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಈ
ಇಷ್ಟಾದ ಮೇಲೆ ಒಂದು ಏನಾಗಬೇಕದು ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗಡೆ ಟರ್ನ್ ಆಗಬೇಕು ಅಂತ ಹೇಳಿದ್ದಾರೆ. ಸರಿ, ಕ್ಲಾಕ್ ವೈಸ್ ಆಯಿತು ಅಂತಂದರೆ ಈ ಪಿ ಕ್ಯೂ ಇಲ್ಲಿ ಹೋಗುತ್ತೆ, ಹೌದಾ? ಸಾರಿ, ದಿಸ್ ಪಿ ಏನಾಗುತ್ತೆ ಇಲ್ಲಿ ಮುಂದೆ ಹೋಗುತ್ತೆ. ಇಲ್ಲಿರೋ ಆರ್ ಏನಿದೆ ಅಲ್ಲ ಅದು ಆರ್ ಏನಿದೆ ಅಲ್ಲ ಆರ್ ಏನಾಗುತ್ತೆ ಇಲ್ಲಿ ಮುಂದೆ ಹೋಗುತ್ತೆ, ಹೌದಾ? ಸೊ ಇಲ್ಲಿ ಎಸ್ ಇಲ್ಲೇ ಇರುತ್ತೆ, ಆರ್ ಮುಂದೆ ಹೋಗುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಕ್ಯೂ ಇಲ್ಲೇ ಇರುತ್ತೆ, ಆರು ಇಲ್ಲೇ ಇರುತ್ತೆ, ದೆನ್ ಇಲ್ಲಿ ಯಾವ್ದು ಬರುತ್ತೆ? ಪಿ ಬರುತ್ತೆ. ಇವಾಗ ಗ್ಯಾಪ್ ಆಗಿರೋದು ಎಲ್ಲಿ? ಈ ಪ್ಲೇಸಲ್ಲಿ, ಕರೆಕ್ಟಾ? ಸೊ ಹಂಗಂದರೆ ಈ ಡೈರೆಕ್ಷನ್ನ ಏನಂತ ಹೇಳಿ ಕರಿತೀವಿ ನಾವು? ಸೌತ್ ಈಸ್ಟ್, ಕರೆಕ್ಟಾ? ದಟ್ ಈಸ್ ಸೌತ್ ಈಸ್ಟ್. ಆಪ್ಷನ್ ನಂಬರ್ ಬಿ ಈಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸರಿ, ಓಕೆ, ಇವಾಗ ಸಾಲ್ವ್ ಮಾಡಿ ನೋಡೋಣ. ಹೇಗೆ ಅಂತಂದರೆ ಇಲ್ಲಿ 1/2 - 3 ಇದೆ, ಹೌದಾ? ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? 1 / 2 - 3 is -1 minus, then 4 / 5 - 6 is -1, then 7 / 8 - 1 is -1. ಓಕೆ, ಈ ಥರ ಸಿಂಪ್ಲಿಫೈ ಮಾಡಿದ್ವಿ. ನೆಕ್ಸ್ಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಸರಿ, ಓಕೆ, ಇದನ್ನು ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಮಗೆ ಎಲ್ ಸಿ ಎಮ್ ಬೇಕು. ಸೊ ಎಲ್ ಸಿ ಎಮ್ ಏನಾಗುತ್ತೆ? 1 ಇದ್ದಾಗ ಕೆಳಗಡೆ 1 ಎಲ್ ಸಿ ಎಮ್ ಆಗುತ್ತೆ, ಹೌದಾ? ಸರಿ, 1 × 1 is 1, 1 4 ಇಂಟು 1 × 1 is 1, 1 × 1 is 1, that is 1 - 4 - 7. ಓಕೆ, ಸೊ ಇದೇನಾಗಿರುತ್ತೆ? -1 ಇರುತ್ತೆ. ಓಕೆ, ಇಲ್ಲಿ ನೋಡಿರಿ, ಇಲ್ಲಿ ಪ್ಲಸ್ ಇದೆ, ಕರೆಕ್ಟಾ? ಇಲ್ಲಿ ಮೈನಸ್ ಇದೆ, ಹಿಯರ್ ಆಲ್ಸೋ ಮೈನಸ್. ದೆನ್ ಫಸ್ಟು ಮೈನಸ್ ಇರೋವನ್ನ ಆ್ಯಡ್ ಮಾಡೋಣ. 4 + 7 is 4 + 4 is 8, 9, 10, 11 ಆಯಿತು, ಹೌದಾ? ಇಲ್ಲಿ +1 -11 ಆಯಿತು, ಡಿವೈಡೆಡ್ ಬೈ -1 ಇದೆ, ಹೌದಾ? ಸರಿ, ಓಕೆ, ಇವಾಗ ಬಿಗ್ ನಂಬರ್ ಯಾವುದು? -11. ಸೊ -11ಅಲ್ಲಿ ಇವಾಗ 1ಅನ್ನು ನಾವು ಲೆಸ್ ಮಾಡಲೇಬೇಕು, ಹೌದಾ? 10 ಆಯಿತು, ದಟ್ ಈಸ್ -10. -10 ಡಿವೈಡೆಡ್ ಬೈ -1, ಈ ಮೈನಸ್ ಕ್ಯಾನ್ಸಲ್ ಆಯಿತು, 1 1s 1 10s. ದ ಆನ್ಸರ್ ವಿಲ್ ಬಿ ಬಿ, ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್. ಬಿಹೇವಿಯರ್ ಈಸ್ ರಿಲೇಟೆಡ್ ಟು impropriety in the same way word is related to. Answer is D, that is malpropism. Okay, malpropism. ಸೊ ಒಂದ್ಸತಿ ಎಕ್ಸ್ಪ್ಲೇಷನ್ ನೋಡ್ಕೊಳ್ರಿ. ನೆಕ್ಸ್ಟ್ ಕ್ವಶನ್. ಸ್ಟಡಿ ದ ಫಾಲೋವಿಂಗ್ ಗ್ರಾಫ್ ಕೇರ್ಫುಲ್ಲಿ and answer the following questions. Listen here, this is a graph. Okay, this is a graph, this is OX axis, OY axis. ಕಂಪನಿ ಎಕ್ಸ್ ಅಂತ ಹೇಳಿದೆ ನೋಡ್ರಿ, ದಿಸ್ ಈಸ್ ಕಂಪನಿ ಎಕ್ಸ್ ಗ್ರಾಫ್. ಓಕೆ, ಆ್ಯಂಡ್ ದಿಸ್ ಈಸ್ ಕಂಪನಿ ವೈ ಗ್ರಾಫ್. ಹೆಂಗೆ ಗೊತ್ತಾಗುತ್ತೆ? ಇಲ್ಲಿದಾವೆ ನೋಡ್ರಿ ಸಿಂಬಾಲ್ಸ್ ಅದರ ಥ್ರೂ. ಓಕೆ, ಕ್ವಶನ್ ನೋಡೋಣ. ಇಲ್ಲೇನು ಕೊಟ್ಟಿದ್ದಾರೆ? ಇಯರ್ಸ್ನ ಕೊಟ್ಟಿದ್ದಾರೆ, ದೆನ್ ಪ್ರೆಸೆಂಟ್ ಪ್ರಾಫಿಟ್ನ ಕೊಟ್ಟಿದ್ದಾರೆ ಎಷ್ಟಾಗಿದೆ ಅಂತಂದು ಹೇಳಿ. ಓಕೆ, ಲಿಸನ್ ಹಿಯರ್, ದ ಕ್ವಶನ್ ಈಸ್ ದ ಎಕ್ಸ್ಪೆಂಡಿಚರ್ ಆಫ್ ಕಂಪನಿ ವೈ in 2008 and 2009 is 25 lakh and 30 lakh respectively. What was the total income of the company Y in 2008 and 9? ಓಕೆ, ಸೊ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ, ಇಲ್ಲೇನಿದೆ? ಪ್ರಾಫಿಟ್ ಇದೆ, ಎಷ್ಟೆಷ್ಟಾಗಿದೆ ಅಂತಂದು ಹೇಳಿ. ಓಕೆನಾ? ನಮಗೆ ಇಲ್ಲಿ ಕ್ವಶನ್ ಕೊಟ್ಟಿರೋದು ಎಕ್ಸ್ಪೆಂಡಿಚರ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಮಗೆ ಎಕ್ಸ್ಪೆಂಡಿಚರು ಪ್ರಾಫಿಟ್ಗೂ ಇರೋ ರಿಲೇಷನ್ಶಿಪ್ ಗೊತ್ತಾಗಬೇಕು. ಫಸ್ಟ್ ಕ್ವಶನ್ನ ಅಂಡರ್ಸ್ಟ್ಯಾಂಡ್ ಮಾಡೋಣ. ಎಕ್ಸ್ಪೆಂಡಿಚರ್ ಆಫ್ ಕಂಪನಿ ವೈ ಇನ್ 2008 and 9, 2008 ಮತ್ತು 2009. ಓಕೆನಾ? ಏನು ಕೊಟ್ಟಿದ್ದಾರೆ? ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ. ಏನಂತ ಹೇಳಿದೆ? ಎಕ್ಸ್ಪೆನ್ಸಸ್ ಆರ್ 25 lakh and 30 lakh ಅಂತ ಹೇಳಿ ಕೊಟ್ಟಿದ್ದಾರೆ. ವಾಟ್ ವಾಸ್ ದ ಇನ್ಕಮ್ ಆಫ್ 2008 and 9? ಸೊ ನಮಗಿಲ್ಲಿ ಏನು ಗೊತ್ತಾಗಬೇಕು? ಎಕ್ಸ್ಪೆಂಡಿಚರು, ಇನ್ಕಮ್ಮು ಆ್ಯಂಡ್ ಪ್ರಾಫಿಟ್ಗೂ ರಿಲೇಷನ್ಶಿಪ್ ಗೊತ್ತಿದ್ರೆ ಈ ಕ್ವಶನ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಹೇಗೆ?
ಸಿ ಲಿಸನ್ ಹಿಯರ್, ಇಲ್ಲಿದೆ ನೋಡಿ. ಪ್ರಾಫಿಟ್ ಪರ್ಸಂಟೇಜ್ನ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಹೇಗೆ? ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಡಿವೈಡೆಡ್ ಬೈ ಎಕ್ಸ್ಪೆಂಡಿಚರ್ ಇಂಟು 100. ಸೊ 2008 ಮತ್ತು 2009ನ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡೋಣ. ಓಕೆನಾ? ಸೊ ಪ್ರಾಫಿಟ್ ಪರ್ಸಂಟೇಜ್ ಎಷ್ಟಿದೆ ಇಲ್ಲಿ ನೋಡಿ. ಪ್ರಾಫಿಟ್ ಪರ್ಸಂಟೇಜ್ ಎಷ್ಟು ಕೊಟ್ಟಿದ್ದಾರೆ? ಯಾವಾಗ? 2008ಅಲ್ಲಿ ಎಷ್ಟಿದೆ ನೋಡಿ, ಇದೆ. ಹೌದಾ? ಓಕೆ. ನೆಕ್ಸ್ಟು ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಡಿವೈಡೆಡ್ ಬೈ ಎಕ್ಸ್ಪೆಂಡಿಚರ್ ಅಂತ ಹೇಳಿದೆ. ಸೊ ಎಕ್ಸ್ಪೆಂಡಿಚರ್ಸ್ ಎಷ್ಟಿದ್ದಾವೆ? 25. ಓಕೆನಾ? 25 ಲ್ಯಾಕ್, ದಟ್ ಈಸ್ 25 ಆ್ಯಂಡ್ 25. ಸೊ ಏನಾಗುತ್ತೆ ಇಲ್ಲಿ? ಈ 25 ಈ ಕಡೆ ಬರುತ್ತೆ. ಓಕೆನಾ? ದಟ್ ಈಸ್ 25 ಇಂಟು 50% ಆಯಿತು. 25 ಈ ಕಡೆ ಬಂದರೆ 25 ಇಂಟು 50%. ಸೊ ಇದು ಹೆಂಗಿದೆ? ಹಂಗೆ ಸೇಮ್ ಇದನ್ನು ಅಲ್ಲೇ ಇಡೋದು. ನೆಕ್ಸ್ಟ್ ಏನಾಗುತ್ತೆ? ಈ -25ನ ಈ ಕಡೆ ಕಳಿಸೋಣ, +25 ಆಗುತ್ತೆ. ಈ 25 ಇಂಟು 50% ಈಸ್ 12.5. ಪರ್ಸಂಟೇಜ್ ಕ್ಯಾಲ್ಕುಲೇಷನ್ ಹೇಳಿದ್ದೀನಲ್ಲ, ಪರ್ಸಂಟೇಜ್ ಬೇಸಿಸ್ ಮೇಲೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿ. ಸೊ ಇವಾಗ 100 ಇದೆ ಅಂತ ಅಂದ್ಕೊಳ್ಳೋಣ, 1000 ಇದೆ ಅಂತ ಅಂದ್ಕೊಳ್ಳೋಣ. 100% ಈಸ್ ದಿಸ್ 1000, 100% ಈಸ್ ದಟ್ ಈಸ್ 1000. ಹೌದಾ? ಸರಿ, ಇವಾಗ 10% ಆಫ್ 100 ಎಷ್ಟು ಅಂತ ನೋಡೋಣ. 10% ಅಂದರೆ ಈ ಪರ್ಸಂಟೇಜಲ್ಲಿ 1 ಡಿಜಿಟ್ ಆದಮೇಲೆ 0 ಕೊಟ್ಟಿರ್ತೀವಲ್ಲ. ಇವಾಗ 1000 ಇದೆ ಅಂತ ಅಂದ್ಕೊಳ್ರಿ. ದಿಸ್ ಇಸ್ ಕ್ಯಾಪಿಟಲ್ ಅಮೌಂಟ್. ದಿಸ್ ಈಸ್ ಈಕ್ವಲ್ಸ್ ಟು 100%. ಹೌದಾ? ಸರಿ, ನಮಗೆ 10% ಬೇಕಪ್ಪ ಈ 1000ಇಂದ. ಅಂದರೆ ಇಲ್ಲಿ ನಾವು 10% ಅಂದರೆ ಇಲ್ಲಿ ಪಾಯಿಂಟ್ ಇಟ್ಟರೆ, ಇಲ್ಲಿ ಒಂದು ಪಾಯಿಂಟ್ ಇಟ್ಟರೆ 10 ಆಗುತ್ತಲ್ಲ. ಸೇಮ್ ಇದೇ ಥರ 1 ಡಿಜಿಟ್ ಆದಮೇಲೆ ಇಲ್ಲಿ ಪಾಯಿಂಟ್ ಇಡಬೇಕು. ಎಷ್ಟಾಯಿತು? 100 ಆಯಿತಾ? ಸೊ 10% ಈಕ್ವಲ್ಸ್ ಟು 100. ಸರಿ, ಆಯಿತು. ನನಗೆ ಎಷ್ಟು ಬೇಕು? ನನಗೆ 1% ಬೇಕು. 1% ಅಂದರೆ ಪರ್ಸಂಟೇಜ್ ಒಳಗಡೆ 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡ್ತೀವಿ. ಕರೆಕ್ಟಾ? ಅದೇ ಥರ ಸೇಮ್ ನಮ್ಮ ಅಮೌಂಟ್ ಒಳಗಡೆನೂ 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಿ. ಸೊ ಅಮೌಂಟ್ ಈಸ್ 10 ರೂಪೀಸ್ ಆಗುತ್ತೆ. ಅಂದರೆ 1% ಈಕ್ವಲ್ಸ್ ಟು 10 ರೂಪೀಸ್. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ನ ನಾನು ಸಾಲ್ವ್ ಮಾಡಿದ್ದೀನಿ. ಒಂದು ಸತಿ ನೋಡ್ಕೊಳ್ರಿ. ಓಕೆ, ಎಲ್ಲಿ ನಾನು ಪ್ಲೇಲಿಸ್ಟಲ್ಲೆಲ್ಲ ವೀಡಿಯೋಸ್ ಇದ್ದಾವೆ, ಅಲ್ಲಿ ಪರ್ಸಂಟೇಜ್ ಅಂಡರ್ ಈ ಥರ ವೀಡಿಯೋಸ್ ಎಲ್ಲ ಶಾರ್ಟಾಗಿ ನಾನು ಸಾಲ್ವ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಓಕೆನಾ? ಸರಿ, ಇವಾಗ 25% ಆಫ್ 25 ರೂಪೀಸಿಂದು 50% ಬೇಕು ಅಂದರೆ ಅದ್ರದ್ದು ಹಾಫ್ ಆಗುತ್ತಲ್ಲ, ದಟ್ ಈಸ್ 12.5. ಓಕೆ, ನೆಕ್ಸ್ಟ್ ದೆನ್ 12.5 ಪ್ಲಸ್ 25 ಈಸ್ 37.5 ಆಯಿತು. ಓಕೆ, ನೆಕ್ಸ್ಟ್ ಇದ್ರದ್ದು ಇನ್ಕಮ್ ಇದು. ಓಕೆನಾ? ನೆಕ್ಸ್ಟ್ ಈ ಕಡೆ 2009 ಒಳಗಡೆ ಎಷ್ಟಿದೆ ರೀ? 2009ನಲ್ಲಿ 60, ಕರೆಕ್ಟಾ? ಓಕೆ, 60% ಈಕ್ವಲ್ಸ್ ಟು ಐ ಮೈನಸ್, ಇದೇ ಫಾರ್ಮುಲಾ ವೈಸ್ ಇಲ್ಲಿನೂ ಹಾಕೋದು ಅದೇ ಥರ. ಐ ಮೈನಸ್ ಎಕ್ಸ್ಪೆಂಡಿಚರ್ ಎಷ್ಟಿದೆ? ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, 30 ಲ್ಯಾಕ್ ಅಂತಂದು ಹೇಳಿ. ಹೌದಾ? ಸೊ ದಟ್ ಈಸ್ 30 ಡಿವೈಡೆಡ್ ಬೈ ಎಕ್ಸ್ಪೆಂಡಿಚರ್ ಈಸ್ 30. ಯಾವ ಇಯರು? 2009. ಇದನ್ನೇ ಸೇಮ್ ಇದೇ ಥರ ಇದನ್ನು ಸಾಲ್ವ್ ಮಾಡಿದಾಗ ನಮಗೆ ಲಾಸ್ಟಿಗೆ ಐ ಈಕ್ವಲ್ಸ್ ಟು 48 ಬಂತು. ಸೊ ಕ್ವಶನ್ ಕೇಳಿರೋದೇನು? ವಾಟ್ ವಾಸ್ ದ ಟೋಟಲ್ ಇನ್ಕಮ್ ಅಂತಂದು ಹೇಳಿ ಕೇಳಿದ್ದಾರೆ. ಸರಿ, ಟೋಟಲ್ ಇನ್ಕಮ್ ಅಂದರೆ 37.5 ಪ್ಲಸ್ 48 ಮಾಡಬೇಕಲ್ಲ. ಟೋಟಲ್ ಎಷ್ಟಾಗುತ್ತೆ? 85.5 ಲ್ಯಾಕ್. 85.5 ಲ್ಯಾಕ್, ದಟ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್. A question is followed by information in 3 statements. Study the question along with the information given below and decide the information in which of the statements yes is necessary and in this statement is necessary and sufficient to answer the question. Choose your answer from the option provided. ಓಕೆನಾ? ಸೊ ಏನಿದೆ ಅಂದರೆ ಈ ಎಕ್ಸ್ಪ್ಲನೇಷನ್ ಒಳಗಡೆ ಈ 3 ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದೀವಲ್ಲ, ಅದನ್ನ ಕರೆಕ್ಟಾಗಿ ರೀಡ್ ಮಾಡಿ. ಸೊ ನಾವು ನಿಮಗೆ ಕೇಳಿರೋ ಕ್ವಶನ್ನು ನೀವು ಅದನ್ನು ನೋಡಿ ಆನ್ಸರ್ ಮಾಡ್ಬೋದು ಅಂತ. ಓಕೆ, ವಾಟ್ ಈಸ್ ದ 2 ಡಿಜಿಟ್ ನಂಬರ್? 2 ಡಿಜಿಟ್ ನಂಬರ್, ವಾಟ್ ಈಸ್ 2 ಡಿಜಿಟ್ ನಂಬರ್ ಅನ್ನೋದಕ್ಕೆ ಕೆಳಗಿನ 3 ಆಪ್ಷನ್ಸ್ ಒಳಗಡೆ ಯಾವುದು ರೈಟ್ ಆನ್ಸರು ಅಂತ ನನಗೆ. ದ ನಂಬರ್ ಆಪ್ಟೇನ್ಡ್ ಬೈ ಇಂಟರ್ಚೇಂಜಿಂಗ್ ಅಂದರೆ ಚೇಂಜ್ ಆಗೋದು, ಇಲ್ಲಿದಿಲ್ಲಿ ಹೋಗೋದು, ಇಲ್ಲಿದಿಲ್ಲಿ ಹೋಗೋದು. The digit of the number is greater than the original number by 18. The sum of the 2 digits of the number is 14. The difference between the 2
digits of the number is 2. ಓಕೆ, ನೋಡ್ತಾ ಹೋಗೋಣ ಏನು ಬರ್ಬೋದು ಸೊಲ್ಯೂಷನ್ ಅಂತ. ನೆನ್ಪಿಟ್ಕೊಳ್ರಿ, ಇಂಟರ್ಚೇಂಜಿಂಗ್ ಈಸ್ 18, ದ ಸಮ್ ಈಸ್ 14, ಡಿಫ್ರೆನ್ಸ್ ಈಸ್ 2. ಓಕೆ, ಸಿ ದ ಸೊಲ್ಯೂಷನ್. ಸೊ ಇದು ಬಿಡ್ರಿ ಸದ್ಯಕ್ಕೆ, ಇದನ್ನಷ್ಟೇ ನೋಡಿರಿ. ಓಕೆನಾ. ಸೊ ಫಸ್ಟ್ ಏನಾಯ್ತಲ್ಲ, ಅದು ಡಿಫ್ರೆನ್ಸ್ ಈಸ್ 18 ಅಂತಂದು ಹೇಳಿದೆ, ಕರೆಕ್ಟಾ. ಸೊ ಡಿಫ್ರೆನ್ಸ್ ಈಸ್ 18 ಬರಬೇಕಂದ್ರೆ 168ನ ಅಝೂಮ್ ಮಾಡಿ ತೊಗೊಂಡಿರೋದು. 168 ನಂಬರು 86 ನಂಬರ್ ಅಂತ ಅಝೂಮ್ ಮಾಡಿದರೆ ಏನು ಬರುತ್ತೆ? 86 ಮೈನಸ್ 68 ಈಸ್ 18 ಬರುತ್ತೆ, ಹೌದಾ. ಸೊ ಅದೇನಾದರೂ ರಿವರ್ಸ್ ಆದರೆ ಇದು ಬಿಗ್ ನಂಬರ್ ಆಗುತ್ತೆ, ಕರೆಕ್ಟಾ. ಸೊ ದಟ್ ಈಸ್ 18 ಈಸ್ ಅ ಡಿಫ್ರೆನ್ಸ್. ಸೊ 2 ಡಿಜಿಟ್ ನಂಬರ್ ಆಯಿತಾ ಇದು 2 ಡಿಜಿಟ್ ನಂಬರ್, ಇದು 2 ಡಿಜಿಟ್ ನಂಬರ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ದ ಸಮ್ ಆಫ್ ದ 2 ಡಿಜಿಟ್ಸ್ ಆಫ್ ದ ನಂಬರ್ ಈಸ್ 14. ಸೊ ದಟ್ ಈಸ್ 6 ಪ್ಲಸ್ 8 ಮಾಡಿದರೆ 14 ಆಗುತ್ತೆ. ಸ್ಟೇಟ್ಮೆಂಟ್ 2 ಡಿಜಿಟ್ಸ್, ಕರೆಕ್ಟಾ. ಇಲ್ಲಿ 2 ಡಿಜಿಟ್ಸ್ ಆದವು. ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್, ದ ಡಿಫ್ರೆನ್ಸ್ ಬಿಟ್ವೀನ್ ದ 2 ಡಿಜಿಟ್ ಆಫ್ ದ ನಂಬರ್ ಈಸ್ 2. ಸೊ ಇವೆರಡು 2 ಆಗುತ್ತೆ, ಓಕೆ, ಬಟ್ ದಿಸ್ ಈಸ್ 1 ಡಿಜಿಟ್ ಅಲ್ಲ. ಸೊ ಆನ್ಸರ್ ಬಿಕೇಮ್ ಎ, ದಟ್ ಈಸ್ ಓನ್ಲಿ 1 ಆ್ಯಂಡ್ 2 ಆರ್ ದ ಆನ್ಸರ್ಸ್. ಓಕೆನಾ. ನೆಕ್ಸ್ಟ್ ಕ್ವಶನ್, ಬಟ್ ಏನಂದರೆ ಸೀನು ಅಂತಂದು ಹೇಳಬಹುದು, ಸೀನು ಹೇಳ್ಬೋದು. ಓಕೆ, ಬಟ್ ಕೆ ಎದವ್ರು ಆನ್ಸರ್ ಕೊಟ್ಟಿರೋದು ಆಪ್ಷನ್ ನಂಬರ್ ಇ. ಓಕೆ, ನೆಕ್ಸ್ಟ್ ಕ್ವಶನ್, ನ್ಯೂ ಎಕ್ಸ್ಪ್ರೆಸ್ ಟ್ರೈನ್ ಹ್ಯಾಸ್ ಅ ಕೆಪಾಸಿಟಿ ಆಫ್ 500 ಸೀಟ್ಸ್. ಓಕೆ, ಒಂದು ಟ್ರೈನ್ ಇದೆ, ಎಕ್ಸ್ಪ್ರೆಸ್ ಟ್ರೈನು, ಅದರೊಳಗಡೆ 500 ಕೆಪಾಸಿಟಿ ಇದೆ, ಸಿಟ್ಟಿಂಗ್ ಕೆಪಾಸಿಟಿ. ಆಫ್ ವಿಚ್ 10% ಆರ್ ಇನ್ ದ ಎಕ್ಸಿಕ್ಯೂಟಿವ್ ಕ್ಲಾಸ್. 10% ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂತೆ. ದೆನ್ ರೆಸ್ಟ್ ಆಫ್ ಆರ್ ಇನ್ ದ ಚೇರ್ ಕಾರ್ಸ್. ನೆಕ್ಸ್ಟ್, ಡ್ಯೂರಿಂಗ್ ದ ಜರ್ನಿ ದ ಟ್ರೈನ್ ವಾಸ್ ಬುಕ್ಡ್ at to 85% of capacity. If the executive class was booked to 96% of its capacity, then how many chair car seats were empty during that journey? ಸೊ ಇಲ್ಲೇನಿದೆ, ಒಂದು ಕಾರು ಎಕ್ಸ್ಪ್ರೆಸ್ ಟ್ರೈನ್ ಹೊಂಟಿದೆ. ಸೊ ಆ ಎಕ್ಸ್ಪ್ರೆಸ್ ಟ್ರೈನ್ ಒಳಗಡೆ ಟೋಟಲಿ 500 ಸೀಟ್ಸ್ ಇದ್ದಾವೆ. ಈ 500 ಸೀಟ್ಸ್ನ ಇವರು 2 ಡಿವೈಡ್ ಮಾಡ್ತಾರೆ. ಏನಂತ? ಎಕ್ಸಿಕ್ಯೂಟಿವ್ ಕ್ಲಾಸು, ಚೇರ್ ಕ್ಲಾಸ್ ಅಂತಂದು ಹೇಳಿ. ಎಕ್ಸಿಕ್ಯೂಟಿವ್ ಕ್ಲಾಸು ಟೋಟಲ್ ಸೀಟ್ಸ್ ಒಳಗಡೆ 10% ಇದ್ದಾವೆ. 10% ಅಂದರೆ ಒಂದು ಡಿಜಿಟ್ ಆದಮೇಲೆ ಪಾಯಿಂಟ್ ಕೊಡಬೇಕಲ್ಲ, ದಟ್ ಈಸ್ 50. ಓಕೆ, ರಿಮೈನಿಂಗ್ ಆರ್ ಚೇರ್ ಕಾರ್ಸ್ ಅಂತ. ರಿಮೈನಿಂಗ್ ಅಂದರೆ ಇನ್ 450. ದಿಸ್ ಇಸ್ ಟೋಟಲ್ 500. ಅಂಡರ್ ದ 10% ಆರ್ ದ ಎಕ್ಸಿಕ್ಯೂಟಿವ್ ಕ್ಲಾಸಸ್ ದಟ್ ಆರ್ 50 seats. Then remaining are the chair cars, those are 450. Okay. During the journey, the train was booked 85% of the capacity. ಸೊ ಜರ್ನಿ ಒಳಗಡೆ 85% ಅಷ್ಟೇ ಬುಕ್ ಆಗಿದ್ದಾವಂತೆ ಟೋಟಲಿ. 500 ನೋಡಬೇಕಲ್ಲ, 500 85% ಈಸ್ ಎಷ್ಟಾಗುತ್ತೆ? 10% ಅಂದರೆ 50 ಆಗುತ್ತೆ, ಹೌದಾ. 10% ಅಂದರೆ 50 ಆಗುತ್ತೆ. ಓಕೆ, 10% ಅಂದರೆ 50. ನನಗೆ ಎಷ್ಟು ಬೇಕು? 85 ಬೇಕು. ಓಕೆ, 5% ಅಂದರೆ ಎಷ್ಟಾಗುತ್ತೆ? 25 ಆಗುತ್ತೆ. ಸರಿ, ಹಾಗಂದ್ರೆ 85 ಅಂತಂದರೆ ಎಷ್ಟಾಗ್ಬೋದು? 400 ಅಂದರೆ 80% ಆಗುತ್ತೆ, ಹೌದಾ. ಸೊ ನೆಕ್ಸ್ಟ್ ಇನ್ನು ಎಷ್ಟು? 5%, ದಟ್ ಈಸ್ 425 ಸೀಟ್ಸ್ ಬುಕ್ ಆಗಿರೋವು. ಅದರೊಳಗಡೆ ಇಫ್ ದ ಎಕ್ಸಿಕ್ಯೂಟಿವ್ ಕ್ಲಾಸ್ ವಾಸ್ ಬುಕ್ಡ್ ಅಟ್ 96% ಆಫ್ ದ ಕೆಪಾಸಿಟಿ. ಸೊ ಇದರೊಳಗಡೆ ಆ್ಯಕ್ಚುಲಿ ಎಕ್ಸಿಕ್ಯೂಟಿವ್ ಎಷ್ಟಿದ್ರು? 50 ಇದ್ದರು. ಈ 50 ಒಳಗಡೆ ಎಕ್ಸಿಕ್ಯೂಟಿವ್ ಎಷ್ಟಿದ್ರಿ? 50 ಇದ್ವು. 50 ಒಳಗಡೆ 96% ಬುಕ್ ಆಗಿದ್ದಾವಂತಷ್ಟೇ, ಉಳಿದಿರೋವು ಹಾಗೆ ಖಾಲಿ. ಸೊ ಇದ್ರದ್ದು 96% ಅಂದರೆ ಎಷ್ಟಾಗುತ್ತೆ? 96% ಅಂದರೆ ಎಷ್ಟಾಗುತ್ತೆ? ದಟ್ ಈಸ್ 48, ಕರೆಕ್ಟಾ. ಅಂದರೆ ಇಲ್ಲಿ 2 ಸೀಟ್ಸ್ ರಿಮೈನಿಂಗ್ ಇದ್ದಾವೆ. ಓಕೆ, ದೆನ್ ಹಾಗಂದ್ರೆ ಅಲ್ಲಿ ಟೋಟಲ್ಲು ಆಗಿರೋದು 425 ಸೀಟ್ಸು ಬುಕ್ ಆಗಿದ್ದಾವೆ, ಕರೆಕ್ಟಾ. ಈ 425 ಸೀಟ್ಸ್ ಒಳಗಡೆ ಇನ್ನು ರಿಮೈನಿಂಗ್ 75 ಬುಕ್ ಆಗಿಲ್ಲ. ದಿಸ್ 75, ಹೌದಾ. ಇದು 475 ಅಂದರೆ ಇನ್ನು 75 ಬುಕ್ ಆಗಿಲ್ಲ. ಈ 75 ಒಳಗಡೆ ವಿತ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಚೇರ್ ಕಾರ್ಸ್ ಎರಡೂ ಇದ್ದಾವೆ. ಹಾಗಿದ್ರೆ ಕ್ವಶನ್ ಏನು ಕೇಳಿದ್ದಾರೆ? ದೆನ್ ಹೌ ಮೆನಿ ಚೇರ್ ಕಾರ್ಸ್ ಸೀಟ್ಸ್
ವೇರ್ ಎಂಟಿ ಡ್ಯೂರಿಂಗ್ ದಟ್ ಜರ್ನಿ. ಸೊ ಎಂಟಿ ಆಗಿರೋ ಕಾರ್ಸ್ ಎಷ್ಟು, ಯಾವುದು ಚೇರ್ ಕಾರ್ಸ್ ಅಷ್ಟೇ, ಚೇರ್ ಕಾರ್ ಸೀಟ್ಸ್ ಅಷ್ಟೇ ಬೇಕು. ಸರಿ, ಓಕೆ, ನಮಗೆ ಎಕ್ಸಿಕ್ಯೂಟಿವ್ ಕ್ಲಾಸಸ್ಸು ಗೊತ್ತಾಗ್ಬಿಟ್ಟಿದೆ, ಎರಡು ಗ್ಯಾಪ್ ಇದ್ದಾವೆ ಸೀಟ್ಸು ಅಂತೇಳಿ. ಟೋಟಲ್ ಸೀಟ್ಸು 75 ಇದ್ದಾವೆ, ಯಾವುದು ಗ್ಯಾಪ್ ಆಗಿರೋದು ಎಮ್ ಟಿ ಸೀಟ್ಸು. ಸೊ ಇದರೊಳಗಡೆ ಎಕ್ಸಿಕ್ಯೂಟಿವ್ನ ಲೆಸ್ ಮಾಡಿದ್ರೆ ನಮಗೆ ಉಳಿದಿರೋದೇ ಅದು ರಿಮೈನಿಂಗ್ ಚೇರ್ ಕಾರ್ಸ್ ಅಲ್ವಾ, ದಟ್ ಈಸ್ 73. ಹೌದಾ? ಸೊ ದ ಆನ್ಸರ್ ಬಿಕೇಮ್ 73, ಆಪ್ಷನ್ ನಂಬರ್ 2. ನೋಡೋಣ ಆನ್ಸರ್ ಏನಿದೆ ಅಂತ. ಎಸ್, ಆಪ್ಷನ್ ನಂಬರ್ 2. ನೆಕ್ಸ್ಟ್ ಕ್ವಶನ್. 2 quantities, one in column A and one in column B are given. Determine the relationship between 2 quantities, column A and column B. ಸರಿ, ಇವೆರಡರದ್ದು ರಿಲೇಷನ್ಶಿಪ್ ಬೇಕು. ಹೆಂಗೆ ಸಾಲ್ವ್ ಮಾಡಬೇಕು ಇವನ್ನ? ಈಸಿಯಾಗಿ ಹೆಂಗೆ ಅಂತಂದರೆ ಸ್ಟಾರ್ಟಿಂಗಿಂದ ಬರೋಣ. ಹೆಂಗಿದೆ ಇವಾಗ? ಫಸ್ಟ್ ಅಬ್ಸರ್ವ್ ಮಾಡಿರಿ, ಇಲ್ಲಿ ನಾನು ಹೇಳ್ತೀನಿ. ಇಲ್ಲಿ 9+1 ಐತಲ್ಲ, 9+1 ಮಾಡಿದರೆ 10 ಬರುತ್ತೆ, ಕರೆಕ್ಟಾ? ಸರಿ, ಇದನ್ನು ನೋಡಿರಿ. ಇವಾಗ 1/10 ಈಸ್ 0.1 ಬರುತ್ತೆ, ಹೌದಾ? ಓಕೆ, 0.9 + 0.1 ಈಸ್ 1. ಸೊ 1/1 ಈಸ್ 1. 9 + 1 ಈಸ್, ದಟ್ ಈಸ್ 10. ಬೋತ್ ಆರ್ ಈಕ್ವಲ್. ಅಂಡರ್ಸ್ಟ್ಯಾಂಡ್ ಆಗಲಿಲ್ವಾ? ಸೊ ಇಲ್ಲಿ ಬರೀತೀನಿ ನೋಡಿರಿ ನಾನು. ಹೆಂಗಂದರೆ ಇದೇನೈತಲ್ಲ, ಇದು 1/9 + 1 ಈಸ್ ಎಷ್ಟಾಗುತ್ತೆ? 9 + 1/0.9 ಪ್ಲಸ್ ಇದು ಸಿಂಪ್ಲಿಫೈ ಮಾಡಿದರೆ ಎಷ್ಟಾಗುತ್ತೆ ರೀ? 9 + 1 ಈಸ್ 10. 1/10 ಈಸ್ 0.1, ಕರೆಕ್ಟಾ? ಓಕೆ, ನೆಕ್ಸ್ಟ್ ಏನಾಗುತ್ತೆ? 9 + 1/, ಈ 0.9 + 0.1 ಮಾಡಿದರೆ ಎಷ್ಟಾಗುತ್ತೆ? ದಟ್ ಈಸ್ 1. ಸರಿ, ದಿಸ್ 1/1 ಈಸ್ 1 ಅಲ್ವಾ? ಸೊ ಏನಾಗುತ್ತೆ ಇವಾಗ ನೆಕ್ಸ್ಟ್? ಇದು 9 + 1, ದಟ್ ಈಸ್ ಈಕ್ವಲ್ಸ್ ಟು 10, ಹೌದಾ? ಸೊ ಇಲ್ಲಿ 10 ಆಯಿತು, ಇಲ್ಲಿ 10 ಆಯಿತು, ಬೋತ್ ಆರ್ ಈಕ್ವಲ್. ಹಾಗಂದ್ರೆ ಏನಾಗುತ್ತೆ ನೋಡಿರಿ ಆಪ್ಷನ್ ಯಾವುದಾಗ್ಬೋದು? ಫಸ್ಟ್ ಆಪ್ಷನ್, ದ ಕ್ವಾಂಟಿಟಿ ಆಫ್ ಕಾಲಮ್ A is greater, no greater. Column B is greater, no. Both the quantities are equal at the right. ಓಕೆನಾ? ಸರಿ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಹಾಗಂದ್ರೆ ಆನ್ಸರ್ ಏನಾಗುತ್ತೆ? ಸಿ ಅಲ್ವಾ? ಸೊ ಆನ್ಸರ್ ಇಸ್ ಸಿ. ನೆಕ್ಸ್ಟ್ ಕ್ವಶನ್. Which one of the following organizations maintain the database related to allocation of IP address of the internet? That is World Wide Web Consortium, Internet Engineering Task Force, Internet Corporation for Assigned Names and Numbers, Internet Society. So answer is C. That is ICANN, Internet Corporation for Assigned Names and Numbers. ಓಕೆ, ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇದೆ, ನೋಡ್ಕೊಳ್ರಿ. ನೆಕ್ಸ್ಟ್ ಕ್ವಶನ್. ಮ್ಯಾಚ್ ದ ಫಾಲೋವಿಂಗ್: ಇಂಟರ್ನೆಟ್, ಇಂಟ್ರಾನೆಟ್, ಎಕ್ಸ್ಟ್ರಾನೆಟ್, ಎಥರ್ನೆಟ್. ಆನ್ಸರ್ ಆಪ್ಷನ್ ನಂಬರ್ ಎ. ದಟ್ ಈಸ್ ಇಂಟರ್ನೆಟ್ ಈಸ್ ಅ ಪಬ್ಲಿಕ್ ನೆಟ್ವರ್ಕ್, ರೈಟ್? ಇಂಟ್ರಾನೆಟ್ ಈಸ್ ಅ ಪ್ರೈವೇಟ್ ನೆಟ್ವರ್ಕ್. ನೆನಪಿರಲಿ, ಇಂಟರ್ನೆಟ್ ಈಸ್ ಪಬ್ಲಿಕ್, ಇಂಟ್ರಾನೆಟ್ ಈಸ್ ಪ್ರೈವೇಟ್. ದೆನ್ ಎಕ್ಸ್ಟ್ರಾನೆಟ್ ಈಸ್ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್. ಎಥರ್ನೆಟ್ ಈಸ್ ಲೋಕಲ್ ಏರಿಯಾ ನೆಟ್ವರ್ಕ್. ಎಥರ್ನೆಟ್ ಈಸ್ ಅ ಲೋಕಲ್ ಏರಿಯಾ ನೆಟ್ವರ್ಕ್. ನೆಕ್ಸ್ಟ್ ಕ್ವಶನ್. ಇನ್ ವಿಚ್ ಇಯರ್ was the EduSat the first Indian satellite built exclusively to serve educational sector launched? EduSat ಯಾವಾಗಾಯಿತು ಲಾಂಚ್ ಆಗಿದ್ದು? ದಟ್ ಈಸ್ ಮೇ ಬಿ 2004, ರೈಟ್? 2004. ನೋಡ್ಕೊಡ್ರಿ, GSAT-3. ನೆಕ್ಸ್ಟ್, ಫಿಸಿಕಲ್ ಕ್ಲಾಸ್ ರೂಮ್, ವರ್ಚುವಲ್ ಕ್ಲಾಸ್ ರೂಮ್, ಹೈಬ್ರಿಡ್, ರೆಕಾರ್ಡೆಡ್ ವಿಡಿಯೋಸ್. ನೋಡ್ರಿ ಏನಾಗುತ್ತೆ? ಆನ್ಸರ್ ಈಸ್ ಬಿ. ಫಿಸಿಕಲ್ ಕ್ಲಾಸ್ ರೂಮ್ ಈಸ್ ಆಫ್ಲೈನ್, ಫಿಸಿಕಲಿ ಅಂದರೆ ಆಫ್ಲೈನೇ ಬರುತ್ತೆ. ಓಕೆ,
ದೆನ್ ವರ್ಚುವಲ್ ಕ್ಲಾಸಸ್ ಆರ್ ಆನ್ಲೈನ್ ಸಿಂಕ್ರೋನಿಯಸ್. ಓಕೆ, ಸಿಂಕ್ರೋನಿಯಸ್. ನೆಕ್ಸ್ಟ್ ಹೈಬ್ರಿಡ್ ಮೀನ್ಸ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಆ್ಯಂಡ್ ಐತಲ್ಲ, ದಟ್ ಈಸ್ ಹೈಬ್ರಿಡ್. asynchronous. Recorded videos are online or offline. asynchronous. ಸಿಂಕಿಂಗ್ ಆಗಲ್ಲ ಅಲ್ಲಿ, ಹೌದಾ? ಸೊ ಓನ್ಲಿ ವೀಡಿಯೋಸ್ನ ನೋಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಈಸ್ ಆನ್ alternate term referring to website domain name? Uniform resource locator, unique resource locator, web resource identifier, web resource locator. Answer is A, uniform resource locator. Next question. Okay, see this is 50th question, ಹೌದಾ? ಸೊ ಫಸ್ಟ್ ಪೇಪರಲ್ಲಿ KSET 2023ಯಲ್ಲಿ ಫಸ್ಟ್ ಪೇಪರ್ ರಿಲೇಟೆಡ್ ಟೋಟಲಿ 50 ಕ್ವಶನ್ಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಮೋರ್ ಅಪ್ಡೇಟ್ಸ್ಗಾಗಿ ಡಿಸ್ಕ್ರಿಪ್ಷನ್ನಲ್ಲಿರೋ ಟೆಲಿಗ್ರಾಮ್ನ ಜಾಯ್ನ್ ಆಗಿ. ಸೊ ಅಲ್ಲೆಲ್ಲ ನೋಟ್ಸ್ ನಾನು ಇವತ್ತು ಶೇರ್ ಮಾಡ್ತೀನಿ, ಆಲ್ 50 ಕ್ವಶನ್ಸಿಂದು. ದೆನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.